ಆತ್ ಬಿಡು. ಇಲ್ಲಿ ಮಪ್ಪಗ ನೆನಪು ಮಾಡಿ ಬೋಣಿಗೆ ವ್ಯಾಪಾರ ಮಾಡಿ ನನ್ ಮಾಮ ಅಂದಿತ್ತು. ಬಹಳ ಖುಷಿ ಆತ್ ಬಿಡು. ಖುಷಿ ಆಯ್ತು. ಇನ್ ಮೇಲೆ ದಿನ ಮಾವ ಅಂತ ಕರಿತೀನಿ. ಯಾಕ ನಂಗೆ ಪೇಡೆ ಕೊಟ್ಟಿಲ್ಪ ನೀನು, ಅದ್ ದಿನ ಮಾವ ಅಂತ ಕರಿತೀನಿ. ದಿವಸ ಬಂದು ಪೇಡ ಹೋಗಿ ಅಂತೇಳಿ. ಹೌದಲ್ಲ, ನಾ ಹೋಗಿ ಬರ್ಲಿ ಹಂಗಾರ. ಎಲ್ಲಿ ಹೋಗ್ತಿ? ಡ್ಯಾನ್ಸ್ ಮಾಡೋಣ. ಇದೇ ಖುಷಿಯಾಗ ಹೊಡಿ 9 ಬೇಡ, ನಾವು 18 ಹೊಡಿ. ಚಕ್ಕುಡಿ ತಾಳಯ ಪತಕತೈ ಮಾವ ಅಂದ ಬರ್ಸ ತಾಳಮಯ ಹೀಗೆ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್ ಕಾವೇರಿ ಸಂತೆ ಮುಗಿಸ್ಕೊಂಡು ಬೇಗ ಬಂದು ನನ್ಗೆ ಅಡಿಗೆ ಮಾಡ್ಕೊಂಡು ಮಾಡಿ ಹಾಕ್ತೀನಿ ಅಂತ ಹೇಳಿ ಹೋದವಳು ಇಲ್ಲೇ ಒಳ್ಳೆ ದೇವಿಕಲ್ ನಿಂತಂಗೆ ನಿಂತಿಯಲ್ಲ. ಅಲ್ಲ ನಿನ್ನನ್ನು ಕಾದು ಕಾದು ಬೇಸತ್ತು ನೀನು ಹುಡ್ಕೊಂಡು ನಾ ಇಲ್ಲಿವರೆಗೂ ಬಂದೆ. ಯಪ್ಪ ನೀ ಯಾಕೆ ಬರಕ್ ಹೋಗಿದ್ದೆ ಅಂತೀನಿ ನಾನು. ಯಪ್ಪ ನಾನೆಲ್ಲ ಬಜಾರ್ಗೆ ಬಂದಿದ್ದೆ, ಇನ್ನೂ ಟೈಮ್ ಆಗಿಲ್ಲ. ಅದಕ್ಕೆ ಕಾಯಿಪಲ್ಯದವ್ರು ಯಾರು ಬಂದಿಲ್ಲ, ಸ್ವಲ್ಪ ಮಂದಿ ಬಂದಿದ್ರು. ಉದ್ದುದನ್ ಮುಲ್ಲಂಗಿ ಮಾರೋರು, ಉದ್ದುದನ್ ಹಿರಿಕಾಯಿ ಮಾರೋರು, ಅವೆಲ್ಲ ಬ್ಯಾಂಡ್ ಹೊಡೆದಿದ್ವಪ್ಪ. ಅದಕ್ಕೆ ಏನ್ ಅಂತ ಸುಮ್ಮನೆ ನಿಂತ್ಬಿಟ್ಟೆ. ಓ ಕಾವೇರಿ, ಅಂತೂ ನೀನು ಎಳೆ ಮಾಲ್ ಹುಡ್ಕಾಕ್ ಹತ್ತಿದಿ ಅಂತಂಗ. ಕಾವೇರಿ, ಈ ಸಂತೆಪೇಟೆ ರಶ್ನಾಗ ನೀವ್ ಒಬ್ಬನೇ ಹೀಗೆ ನಿಂತ್ರೆ ಅಲ್ಲಿ ಓಡಾಡು ಬೀಡಾಡಿ ಗೂಳಿಗಳು ತಮ್ಮ ಕೋಡನ್ನು ನಿನ್ನ ಕೋಮಲದ ಶರೀರ ಕಾಯ್ತಾರ. ಇದರಿಂದ ನಿನಗ ತ್ರಾಸಾಗತ್ತಿಲ್ಲ. ಹೌದಲ್ಲ ಅಪ್ಪ, ನಾನಿದ್ದೀನಲ್ಲ, ನನಗ ತ್ರಾಸಾಗತ್ತಿಲ್ಲ. ನೀ ಏನ್ ಸಂತೆಗಿಂತೆ ಮಾಡುದು ಬೇಡ, ಇವತ್ತು ನಾನೇ ಸಂತೆ ಮಾಡ್ತೀನಿ. ಇದೇನು ಕೈಚೀಲ ಎಲ್ಲಿದೆ? ಇಲ್ಲೇ. ಏನು ಇದು ಕೈಚೀಲದಾಗ ಪಟ್ಟಣ ಅಪ್ಪ, ಅದು ಇದಪ್ಪ ನೋಡ್ತಾ ನನ್ ಗೋಣಿಗೆ ಬಾಳ ಚಲೋ ಐತಂತಂದ್ರ ಅದಕ್ಕ ಪೀಡಿ ಖರೀದಿ ಮಾಡಿ. ಅಲ್ಲ, ಇಂಥವ್ರು ಗಲ್ಲಿಯಾಗ ಸಂಧ್ಯಾಗ ಪೇಡ ಮಾರೋರು, ಬಾಳೆಕಾಯಿ ಮಾರೋರು, ಐಸ್ ಕ್ರೀಮ್ ಮಾಡೋರು ಬಾಳ ಅಡ್ಡಾಡ್ತಾ ಇರ್ತಾರ. ನೀವೇನಾದ್ರೂ ಅವ್ರ ಜೊತೆ ವ್ಯವಹಾರ ಮಾಡಿದ್ರಿ ಅಂದ ಒಂದಲ್ಲ ಒಂದ್ ದಿವಸ ನಿನಗೂ ಕ್ರೀಮ್ ಹಚ್ಚಿ ಪ್ಯಾಕ್ ಮಾಡಿ ಕಳ್ಸಿಬಿಡ್ತಾರ. ಹುಷಾರವಾಗ. ಅಪ್ಪ, ನೀ ಹೇಳದ್ ನನಗೆ ಅರ್ಥ ಆಯ್ತು. ನೀನ ಬಜಾರ್ಕ್ ಹೋಗಿ ಕಾಯಿಪಲ್ಲೆ ತಗೊಂಡು ಬಂದ್ಬಿಡು, ನಾ ಸೀದಾ ಮನೆಗೆ ಹೋಗ್ತೇನೆ. ಹೋಗ್ಲಾ? ನೀ ಈ ಕಡೆ ಹೋಗಿ. ನನ್ನ ಮೈದಿನ ಪ್ರದೀಪ ಬೆಳಗ್ಗೆ ಬೇಗ ಎದ್ದು ಸ್ನಾನ
ಕೆಲ್ಸಕ್ಕೆ ಹೋಗೋರು. ಇವತ್ತು ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ವಲ್ಲ ಪ್ರದೀಪ? ಏನೋ ಪ್ರದೀಪ ಮೈಯೆಲ್ಲ ಇಷ್ಟೊಂದು ಸುಡ್ತಾ ಇದೆ, ಹಾಸ್ಪಿಟ್ಲ್ ಯಾರು ಹೋಗೋಣ ಬಾರು. ಹೌದು ಪ್ರದೀಪ, ನಿನಗೆ ತುಂಬಾ ಜ್ವರ ಬಂದಿದೆಯೋ? ಇಲ್ಲ, ಇಷ್ಟಕ್ಕೆಲ್ಲ ಗಾಬರಿ ಪಟ್ಕೊಂಡ್ರೆ ಹೇಗೆ? ಸ್ವಲ್ಪ ಸುಸ್ತಾಗಿದೆ. ನಿನ್ನೆ ಕೆಲಸಕ್ಕೆ ಹೋದಾಗ ಮಳೆಯಲ್ಲಿ ಸ್ವಲ್ಪ ತೊಯ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಜ್ವರ ಬಂದಿರಬೇಕು. ನಮ್ಮ ಹೊತ್ತಿಗೆ ಮಾಡಿಕೊಡೋ ಕಷಾಯ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಷ್ಟಕ್ಕೆಲ್ಲ ಆಸ್ಪತ್ರೆ ದವಾಖಾನೆ ಇದೆಲ್ಲ ಯಾಕೆ ಅಂತ ಪ್ರದೀಪನ ನೋಡಿದ್ರೆ ಈ ತರ ಜ್ವರ ಬಂದು ಸುಡ್ತಾ ಇದೆ. ಪ್ರಶಾಂತನು ನಿನ್ನೆ ಬರ್ಬೇಕಾಗಿತ್ತು, ಅವನು ಬಂದಿಲ್ಲ. ಅದು ಅಲ್ಲಿ ನೋಡಿ, ನೆನೆದವರ ಮನದಲ್ಲಿ ಮಹಾದೇವನೆಂಬಂತೆ ಅವನೇ ಬಂದ್ಬಿಟ್ಟ. ಮನೆಯಲ್ಲಿ ಯಾರಿಗೆ ಏನಾಗಿದೆ? ಎಲ್ಲರೂ ಗರಬಡಿದವರು ಹಾಗೆ ನಿಂತ್ಕೊಂಡಿದ್ದೀರಲ್ಲ, ಏನ್ ಸಮಾಚಾರ? ಏನೋ ಪ್ರಶಾಂತ್, ಇದು ಮನೆಗೆ ಬಂದವನು ಈ ರೀತಿ ಏರು ಧ್ವನಿಯಲ್ಲಿ ಮಾತಾಡ್ತಾ ಇದೆಯಲ್ಲ. ನಾವೆಲ್ಲ ನಿನ್ನ ಅಣ್ಣ ಪ್ರದೀಪನಿಗೆ ಜ್ವರ ಬಂದಿದೆ ಅಂತ ಹೇಳಿ ಅದೇ ವಿಚಾರದಲ್ಲಿ ಇರುವಾಗ ಬಂದವನು ಪ್ರೀತಿಯಿಂದ ಮಾತನಾಡದೆ ಈ ರೀತಿ ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀರಪ್ಪ. ನೋಡು, ನಿನ್ನೆ ದಿನಾನೇ ಬರ್ತೀಯಾ ಅಂತ ಹೇಳಿ ನಿನ್ನತ್ತಿಗೆ ಪ್ರೀತಿಯಿಂದ ಅಡಿಗೆ ಮಾಡಿಟ್ಟಿತ್ತು. ನಿನ್ನ ದಾರಿಯನ್ನ ಕಾದು 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 ನಾವು ಭಕ್ತಿಗೆ ಊಟನೇ ಮಾಡ್ದೇನೆ ಹಾಗೆ ಮಲ್ಕೊಂಡೆವು. ಓಹೋ, ಅಂದ್ರೆ ಈ ನಿಮ್ಮ ತಮ್ಮನ ಮೇಲೆ ಅಷ್ಟೊಂದು ಅಕ್ಕರೆ, ಪ್ರೀತಿ, ಮಮತೆ, ವಾತ್ಸಲ್ಯ ನಿಮಗೆ ಅಂತಾಯ್ತು. ಅಂದ್ರೆ ನಾನು ನಿನ್ನೆನೆ ಈ ಊರಿಗೆ ಬರಬೇಕು ಅನ್ನುವುದು ತಮ್ಮ ವಾದ. ಆದ್ರೆ ಏನ್ ಮಾಡೋಣ ಅಣ್ಣ, ನನಗೆ ಸಾಕಷ್ಟು ಫ್ರೆಂಡ್ಸ್, ಅವರಿಂದ ಬಿಡಿಸ್ಕೊಂಡು ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಈಗ ಬಂದಿದ್ದೇನಲ್ಲ. ಹೌದು ಪ್ರಶಾಂತ, ನಿನ್ನನ್ನು ಕಂಡ್ರೆ ನಮ್ಮೆಲ್ಲರಿಗೂ ತುಂಬಾನೇ ಪ್ರೀತಿ. ಯಾಕೆಂದ್ರೆ ಪ್ರಶಾಂತ, ಪ್ರದೀಪ ನನ್ನ ಎರಡು ಮಕ್ಕಳು. ಮಕ್ಕಳೇ ಇಲ್ಲದ ನನಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟ ಆ ಭಗವಂತ ಅಂದಾಗ ನಿಮ್ಮಿಬ್ಬರನ್ನ ಕಂಡ್ರೆ ನಮಗ ಅಷ್ಟೊಂದು ಪ್ರೀತಿನೋ, ಅಷ್ಟೊಂದು ಪ್ರೀತಿ. ಬಾ, ದೂರದಿಂದ ಬಂದು ಬಹಳ ಸುಸ್ತಾದಂತೆ ಕಾಣ್ತಾ ಇದ್ದೀನಿ. ಒಳಗಡೆ ಬಿಸಿನೀರು ಕಾಸಿದ್ದೀನಿ, ಸ್ನಾನ ಮಾಡಿದ್ರೆ ನಿನ್ನ ಸುಸ್ತೆಲ್ಲ ಮಾಯವಾಗತ್ತೆ. ಆಗ ಎಲ್ಲರೂ ಕೂಡಿ ಒಟ್ಟಿಗೆ ಫಲಹಾರ ಮಾಡಿದ್ರಾಯ್ತು. ನಾನು ಬರುವಾಗಲೇ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನನಗೇನೂ ಬೇಡ, ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೆ. ದಯವಿಷ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ. ಪ್ರೀತಿ ಅಂತೆ ಪ್ರೀತಿ, ಯಾರಿಗೂ ಇಲ್ಲದ ಅದೇನು ಪ್ರೀತಿಯೋ ಇವರಲ್ಲಿ ನಾನೇನು ಕಾಣೆ. ಏನಾಗಿದೆಯೋ ನಿಮಗೆ? ಮನೆಗೆ ಬಂದವನು ಯಾಕೋ ಈ ರೀತಿ ವರ್ತನೆ ಮಾಡ್ತಾ ಇದ್ದ? ನನಗೇನಾಗಿದೆ ಅಣ್ಣ? ನನಗೇನಾಗಿದೆ? ನಾನು ಚೆನ್ನಾಗಿದ್ದೀನಲ್ಲ ರೀ. ಯಾಕ್ರಿ, ಯಾಕೆ ಇವನ ಈ ರೀತಿ ಮಾತಾಡ್ತಿದ್ದಾನೆ? ಮೈದಿನ, ಏನಾಗಿದೆಯೋ ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನೀನು ಪಾಸ್ ಆಗಿದ್ದ ಸಂತೋಷದ ವಿಚಾರವನ್ನ ನಾವೆಲ್ಲರೂ ಎಷ್ಟೊಂದು ಸಂತೋಷ ಪಡ್ತಾ ಇದ್ವಲ್ಲೋ, ಆ ಸಂತೋಷವನ್ನ ಒಂದೇ ಒಂದು ಕ್ಷಣದಲ್ಲಿ ನುಚ್ಚುನೂರು ಮಾಡ್ಬಿಟ್ಟಿಯಲ್ಲ. ನೀನ್ ಈ ರೀತಿ ಮಾತಾಡಿದ್ರೆ ನನಗೆ ಹುಚ್ಚಿಡುತ್ತಾಗತ್ತೆ. ನೋಡು, ನಿನಗೇನಾದ್ರೂ ತೊಂದರೆ ಇದ್ರೆ ಅದನ್ನ ನಿಮ್ಮ ಅಣ್ಣನ ಮುಂದೆ ಹೇಳು. ಇಲ್ಲ, ಅವರ ಮುಂದೆ ಹೇಳೋದಕ್ಕೆ ಸಂಕೋಚವಾದ್ರೆ ನನ್ನ ಮುಂದೆ ಹೇಳು. ದಯವಿಟ್ಟು ಈ ರೀತಿ ಮಾತ್ರ ನಡ್ಕೊಳ್ಬೇಡಪ್ಪ. ಪಾರ್ವತಿ, ನೀನು ಪರಿಯಾಗಿ ಬೇಡಿಕೊಂಡ್ರು ಅವನಿಗೆ ಪ್ರಜ್ಞೆ ಬರಲಾರದು. ಪ್ರಜ್ಞೆ ಬರಲಾರದು. ನನ್ನ ಮಗ ಅಂತ ಹಗಲು ರಾತ್ರಿ ಇವನ ಜೋಪಾನ ಮಾಡ್ತಾ ಇದೆಯಲ್ಲ. ನೋಡು ನಿನ್ನ ಮಗನನ್ನ ನೋಡು. ಇವನನ್ನ ನಂಬಿದ ನಮ್ಮ ಬಾಳು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತಾಯ್ತಂತೆ. ನೀವು ಸ್ವಲ್ಪ ಸಮಾಧಾನ ಮಾಡ್ತೀವಿ. ಪ್ರಶಾಂತ್ ಒಳಗೆ ಹೋಗಿ ಆರಾಮ ಆಮೇಲೆ ವಿಚಾರ ಮಾಡಿದ್ದೆ. ಅಣ್ಣನವರು ಫ್ಯಾಕ್ಟ್ರಿಗೆ ಹೋಗುವ ಟೈಮ್ ಆಯಿತು. ನೀವೇನಾದ್ರೂ ತಿಂಡಿ ಮಾಡಿದ್ರೆ ಹೋಗಿ ತಗೊಂಡು ಬಂದು ಇಲ್ಲೇ ತಿಂದು ನಾವು ಫ್ಯಾಕ್ಟ್ರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬರ್ತೇವೆ. ಬೇಡ ಪ್ರದೀಪ, ನಿನ್ನ ಮೈಯಲ್ಲಿ ಸಿಕ್ಕಾಪಟ್ಟೆ ಜ್ವರ ಇದೆ. ಇವತ್ತೊಂದಿನ ನೀನು ಕೆಲ್ಸಕ್ಕೆ ಹೋಗದೆ ಇದ್ರೆ ಏನೂ ಆಗೋದಿಲ್ಲ. ನಿನ್ ಮನೇಲೇನು ನಿಮ್ಮ ಅಣ್ಣ ಅಷ್ಟು ಹೋಗ್ತಾನೆ.
ಬೇಡ, ನನಗೇನಾಗಿದೆಯೋ ಮಾತಾಡಿ. ನೀವು ಒಮ್ಮೆ ತಾನೇ ಸೌರಿ ಬಿಟ್ರೆ ಆ ಜ್ವರ ಬಂದ ಜ್ವರ ಹಾಗೆ ಹರಡ್ಬೋದು. ಅಣ್ಣ, ಯಾಕಣ್ಣ ನೀವು ಸುಮ್ಮನಿದೆಯಾ? ನನ್ನ ತಮ್ಮ ಪ್ರಶಾಂತ್ ಆಡಿದ ಮಾತಿಗೆ ನಿನಗೆ ಬೇಸರವಾಗಿದೆ. ಹೋಗ್ಲಿ ಸರ್, ಎಷ್ಟಾದ್ರೂ ಆತ ಚಿಕ್ಕವನು, ಒಳ್ಳ. ಅವನ ವಯಸ್ಸು ಅವನಿಗೆ ಈ ರೀತಿ ಮಾತನಾಡ್ತಿರುತ್ತೆ. ಅವನಿಗೆ ಆಮೇಲೆ ತಿಳಿ ಹೇಳಿ ಬುದ್ಧಿ ಹೇಳ್ತಾ ಇತ್ತು. ನೀವು ಸ್ವಲ್ಪ ಸಮಾಧಾನ ತಂದ್ಕೊಡಿ ಅಣ್ಣ. ಇಲ್ಲ ಪ್ರದೀಪ್, ಪ್ರಶಾಂತ ನಾಡಿನ ಮಾತಿನ ಬಗ್ಗೆ ನನಗೆ ಎಳ್ಳಷ್ಟು ಬೇಸರವಿಲ್ಲ. ಆದರೆ ನನ್ನ ಎದುರಿಗೆ ಒಮ್ಮೆಯೂ ನಿಂತು ಮಾತನಾಡದ ನನ್ನ ತಮ್ಮ ಇಂದೇಕೆ ಹೀಗೆ ಮಾತನಾಡಿದೆ ಎಂಬ ಮನಸ್ಸು ಚಿಂತೆ ನನ್ನನ್ನು ಕಾಡ್ತಾ ಇದೆ. ಒಂದು ವೇಳೆ ನಮಗಾಗದವರು ಯಾರಾದರೂ ಅವನ ತಲೆ ಕೆಡಿಸಿರ್ಬಹುದೇನೋ? ಸುಮ್ಮನೆ ಏನೇನೋ ವಿಚಾರ ಮಾಡಿ ನಿಮ್ಮ ತಲೆ ಕೆಡಿಸ್ಕೊಳ್ಳಿ. ನಾನು ಅವನಿಗೆ ಬುದ್ಧಿ ಹೇಳ್ತೇನೆ. ಇಲ್ಲ ಪ್ರದೀಪ, ಪ್ರಶಾಂತ ಇಂದು ನಡೆದುಕೊಂಡ ರೀತಿ ನೀತಿಗಳನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಯಾಕೋ ಕಳವಳವಾಗ್ತಾ ಇದೆಯಪ್ಪ, ಕಳವಳ ಆಗ್ತಾ ಇದೆ. ಒಂದು ವೇಳೆ ಅವನು ಇದೇ ರೀತಿ ಮುಂದುವರೆದರೆ ಅವನನ್ನೇ ನಂಬಿದ ನಮ್ಮ ಬಾಳು ಅದು ಹೇಗೋ ಏನೋ ಅಂತ ಅನಿಸ್ತಾ ಇದೆ. ನಮ್ಮ ತಂದೆ ತಾಯಿಯವರು ತೀರಿಕೊಳ್ಳುವಾಗ ನೀವಿಬ್ಬರು ಚಿಕ್ಕ ಮಕ್ಕಳು. ನಿಮ್ಮಿಬ್ಬರಲ್ಲಿ ಅವನೊಬ್ಬನಾದರೂ ಓದಿ ವಿದ್ಯಾವಂತನಾಗಿ ನಮಗೆಲ್ಲ ಆಸರೆ ಆಗುತ್ತಾನೆಂಬ ಒಂದು ಚಿಕ್ಕ ಆಸೆ ನನ್ನ ಮನದಲ್ಲಿಂದು ಹೆಮ್ಮರವಾಗಿ ಬೆಳೆದು ನಿಂತಿದೆಯಪ್ಪ. ಒಂದು ವೇಳೆ ಅವನಿಂದ ಅದಕ್ಕೆ ಏನಾದರೂ ಕೊಡಲಿ ಪೆಟ್ಟು ಬಿತ್ತು ಅಂತ ಆದ್ರೆ ನಾವು ಖಂಡಿತ ಜೀವಂತ ಉಳಿಯೋದಿಲ್ಲ. ದೇವರೇ, ಆತನಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಡುತ್ತೇವೆ, ಒಳ್ಳೆಯ ವಿದ್ಯೆಯನ್ನು ಕೊಡು. ನೋಡಿ, ನೀವು ಸ್ವಲ್ಪ ತಿಂಡಿ ಏನಾದ್ರೂ ತಿಂದ್ಕೊಂಡು ಹೋಗಿ. ಯಾಕೆಂದ್ರೆ ನಿನ್ನೆ ಸಾಯಂಕಾಲದಿಂದ ಏನೂ ತಿಂದಿಲ್ಲ. ನೀವೇ ರೀತಿ ನೀವು ಹತ್ತು ಕರೆದು ಮಾಡ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕಂತ ವಿಚಾರ ಮಾಡಿದ್ದೀರ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಪಾಡೇನ್ರಿ? ಬೇಡ, ನನ್ನ ಪ್ರೀತಿಯ ತಮ್ಮ ಇಂದು ಎದುರುಗಡೆ ಕುಳಿತು ಹೊಟ್ಟೆ ತುಂಬಿಸುವಂತೆ ಊಟ ಮಾಡಿಸಿದ. ಅವನ ಉಣಿಸಿದ ಊಟವೇ ಜೀರ್ಣವಾಗಿಲ್ಲ ಇನ್ಮೇಲೆ ನೀನು ಕೊಡೋ ತುತ್ತು ನನ್ನ ಬಾಯಿಗೆ ರುಚಿಸುತ್ತೇನೆ. ಬೇಡ ಗುರುತಿ, ಬೇಡ. ನೋಡು, ನೀನು ಪ್ರದೀಪ್ ನಾನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವ, ನಾನು ನನ್ನ ಕೆಲಸಕ್ಕೆ ಹೋಗಿ ಬರ್ತೇನೆ. ಬಾ ಪ್ರದೀಪ, ನಿಮ್ಮ ಅಣ್ಣನ ಮನಸ್ಸು ತಿಳಿ ಇದ್ದ ಹಾಗೆ. ಅದರ ಮನಸ್ಸಿನಲ್ಲಿ ಏನಾದ್ರೂ ಒಂದು ನೋವು ಇಟ್ಕೊಂಡ್ರೆ ಯಾರ ಮುಂದೆನೂ ಹೇಳಲಾಗದೆ ಮನಸ್ಸಿನಲ್ಲೇ ಕೊರಗುವಂತ ಜೀವಿ ಅವರು. ಬಾ, ನಿನ್ನ ಆಸ್ಪತ್ರೆಗೆ ನಾ ಕರ್ಕೊಂಡು ಹೋಗ್ತೀನಿ, ಬಾರೋ. ಶಿವಣ್ಣ, ಯಾರಿದ್ದೀರಿ ಮನೇಲಿ? ಯಾರೋ ನೀನು? ಗಂಟಲು ಕಿತ್ತುಕೊಂಡು ಹೋಗುವಾಗ ಕೂಗ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೋ ನಿನಗೆ? ಗುರುತು ಪರಿಚಯ ಇಲ್ಲದೆ ಇರೋ ಈ ಮನೆಗೆ ಬಂದು ಶಿವಣ್ಣ ಶಿವಣ್ಣ ಅಂತ ಕೂಗ್ತಾ ಇದೆಯಲ್ಲ. ಮನೆಯಲ್ಲಿ ಶಿವನೂ ಇಲ್ಲ, ಶಿವನ ಹೆಂಡತಿ ಪಾರ್ವತಿಯೂ ಇಲ್ಲ. ಇಲ್ಲಿರೋದು ನಾನು ಮಾತ್ರ. ನನಗೆ ಹೇಳೋ ನಿನ್ನ ಗೋಳು ಏನು ಅಂತ. ಇದು ಶಿವನ ಮನೆಯೋ ಇಲ್ಲ ತಪ್ಪು ದಾರಿ ಹಿಡಿದು ಬೇರೆ ಕಡೆ ಬಂದೇನಾ? ಏನೋ ವಿಚಾರ ಮಾಡ್ತಾ ಇದೀಯಾ? ಯಾರೋ ನೀನು? ನಾನು ಈ ಮನೆಯ ಗುರು ರಾಮಯ್ಯ ಸ್ವಾಮಿ ಅಂತ. ನೀನು ಈ ಮನೆಯ ಗುರು? ಗುರು ಅಂತೆ ಗುರು. ನೀನು ಯಾವ ಗುರುನು? ಕಷ್ಟಪಟ್ಟು ದುಡಿದೆ ಈ ರೀತಿ ಗುರುವಿನ ಸೂಗು ಹಾಕಿಕೊಂಡು ಭಿಕ್ಷೆ ಬೇಡುವ ನಿನ್ನಂತ ಎಷ್ಟು ಜನರನ್ನ ನೋಡ್ಲಿಲ್ಲ ನಾನು. ನೋಡೋ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಹೋಗು. ನಾನು ನಿನ್ನ ಹತ್ತಿರ ಭಿಕ್ಷೆ ಬೇಡಲು ಬಂದಿಲ್ಲ. ನಿನ್ನ ಅಣ್ಣನ ಹತ್ತಿರ ಸ್ವಲ್ಪ ಕೆಲಸವಿತ್ತು, ಅದಕ್ಕಾಗಿ ಬಂದೆ. ಈ ಮನೆಯ ಸಂಸ್ಕೃತಿ ಎಂಥದ್ದು? ಶಿವಣ್ಣ ಮನೆತನದಿಂದ ಬಡವನಾಗಿದ್ದರೂ ಕೂಡ ಅಪ್ಪಟ ಬಂಗಾರ. ಇಂಥವನ ಕೈಯಲ್ಲಿ ಪಾಪ ಶಿವಣ್ಣನ ಪರಿಸ್ಥಿತಿ ಹೇಗೋ ದೇವ್ರೇ.
ಏನೋ ಏನೋ ಕಪ್ಪೆ ತರ ವಟ 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 ಅಂತ ಮಾತಾಡ್ತಾ ಇದೀಯಾ? ನೋಡೋ, ಮೊದಲು ಇಲ್ಲಿಂದ ಕಾಲ್ ಕೇಳ್ತೀಯ ಅಥವಾ ಈ ನನ್ನ ಅಮೃತದಿಂದ ಅಭಿಷೇಕ ಮಾಡಲ ನಿನಗೆ? ಶಾಂತಂ ಪಾಪಂ. ನಾನು ಹೆಚ್ಚು ಸಮಯ ಇಲ್ಲೇ ನಿಂತರೆ ನೀವು ಹೇಳಿದಂತೆ ಮಾಡುವುದೇನೋ ಸತ್ಯ. ನಾನಿನ್ನು ಬರುವೆನು. ನಮ್ಮೆಲ್ಲರನ್ನ ಹೆತ್ತ ತಂದೆ ತಾಯಿಗಳ ಆಸೆ. ಕಷ್ಟಪಟ್ಟಾದರೂ ಶಾಲೆ ಕಲಿಸಿ ಅವರೆಲ್ಲ ನಮ್ಮನ್ನ ವಿದ್ಯಾವಂತರನ್ನಾಗಿಸಿ ವೃದ್ಧಾಪ್ಯದಲ್ಲಿ ಊರುಗೋಲಾಗಿ ನಮಗೆ ಜೋಪಾನ ಮಾಡಲಿ ಅಂತ ಅವರೆಲ್ಲ ಆಸೆ ಪಡ್ತಾರೆ. ನಾನು ಚಿಕ್ಕವನಿರುವಾಗಲೇ ತಂದೆ ತಾಯಿಯವರನ್ನ ಕಳ್ಕೊಂಡ್ಬಿಟ್ಟೆ. ಅಣ್ಣ ಅತ್ತಿಗೆಯಲ್ಲಿ ತಂದೆ ತಾಯಿಯವರನ್ನ ಕಾಣ್ತಾ ಇದ್ದೇನೆ. ನನ್ನ ಅಣ್ಣನಿಗೂ ನನ್ನನ್ನು ಚೆನ್ನಾಗಿ ಓದಿ ನಾನು ದೊಡ್ಡ ಸಾಹೇಬ ಆಗಬೇಕು ಅಂತ ಆಸೆ ಪಟ್ಟಿದ್ದ. ಆದ್ರೆ ನಾನು ಇವತ್ತು ಏನಾಗಿದ್ದೀನಿ? ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ ನನ್ನ ಅಣ್ಣ ಎಷ್ಟು ಬೇಸರ ಪಟ್ಕೊಂಡಿರ್ಬೋದು. ಆದ್ರೆ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತಲ್ವ. ನನ್ನ ಅಣ್ಣನಿಗೆ ಆ ವಿಷಯ ತಿಳಿದ ಮೇಲೆ ಅವನಿಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ದೇವ್ರೆ ಅಂತ ನಿನ್ನಲ್ಲಿ ಬೇಡಿಕೊಳ್ತೀನಿ. ವಾವ್, ವಂಡರ್ಫುಲ್. ಈ ಅಚ್ಚ ಹಸಿರಿನ ಸೌಂದರ್ಯವನ್ನು ನೋಡ್ತಾ ಇದ್ರೆ ನನ್ನೆರಡು ಕಣ್ಣುಗಳೇ ಸಾಲದಾಗಿದೆ. ಅದಕ್ಕೆ ನಮ್ಮ ಕವಿರು ಹೇಳಿದ್ದಾರೆ, ಹಾಡಿ ಹೊಗಳಿದ್ದಾರೆ, ಹುಟ್ಟಿದರೆ ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅಂತ. ಸೊಗಡಿನಿಂದ ಆಕಾಶದಿಂದ ಧರೆಗಿಳಿದ ಆ ಜುಡು ಜುಡು ಅಂತ ಹರಿಯುತ್ತಿರುವ ಈ ನೀರಿನ ಶಬ್ದ, ಹಕ್ಕಿ ಪಕ್ಷಿಗಳ ಕಲರವ, ಹಾಗೆ ನನ್ನ ದೇಹಕ್ಕೆ ತಂಪಾಗಿ ತಂಗಾಳಿ ಕೊಡುವ ಈ ನನ್ನ ತಂಗಾಳಿ, ನವಿಲಿನ ನಾಟ್ಯ ಮಯೂರನ್ನು ನೋಡ್ತಾ ಇದ್ರೆ ನನಗೆ ಎರಡು ಕಣ್ಣಿಗಳೇ ಸಾಲದಾಗಿದೆ. ಖಂಡಿತವಾಗ್ಲು ಇದನ್ನ ನೋಡ್ಲಿಕ್ಕೆ ನನಗೆ ಊಟ ತಿಂಡಿ ಏನು ಬೇಡ ಅನಿಸ್ತಾ ಇದೆ. ನೀನಾಡುವ ಮಾತು ನಿಜಕ್ಕೂ ಸತ್ಯ. ಸಿಟಿಯಲ್ಲಿ ಹುಟ್ಟಿ ಬೆಳೆದು ನೀನು ದೊಡ್ಡವಳಾದ ನಿನಗೆ ಈ ಪರಿಸರ ಹಿಡಿಸಲಿಲ್ಲ, ಬೇಜಾರಾಗಿರ್ಬೇಕು ಅಲ್ವೇ? ನೀವು ಆಡುವ ಮಾತು 100ಕ್ಕೆ 100 ಸತ್ಯವಾಗಿದೆ. ಈ ಹಳ್ಳಿಯ ವಾತಾವರಣ ನನಗೆ ತುಂಬಾ ಹಿಡಿಸಿದೆ. ನಾನು ಜನ್ಮವೆತ್ತಿದ್ದು ಈ ಹಳ್ಳಿಯಲ್ಲಿ ಆದ್ರೂ ಕೂಡ ನಮ್ಮಣ್ಣ ಶಾಲೆ ಕಲಿಯಲು ನನಗೆ ಸಿಟಿಯಲ್ಲಿ ಕಳಿಸಿಬಿಟ್ಟ. ಆದ್ರೆ ಸಿಟಿಯಲ್ಲಿ ಎಷ್ಟೋ ಜನರಿಗೆ ಶಾಲೆ ಕಲಿತ ಪುರುಷರಿಗೆ ನೌಕರಿ ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ಹೀಗಿರುವಾಗ ನಮ್ಮಂತ ಸ್ತ್ರೀಯರಿಗೆ ಇಲ್ಲಿಂದ ನೌಕರಿ ಸಿಗಬೇಕು ಹೇಳಿ? ನಮ್ಮಂತ ಸ್ತ್ರೀಯರು ಎಷ್ಟೇ ಆದ್ರೂ ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಅತ್ತೆ ಮಾವನರ ಸೇವೆ ಮಾಡೋದೇ ನಮ್ಮ ಸಾಧ್ಯ. ಅದನ್ನ ಬಿಟ್ರೆ ಬೇರೇನು ಮಾಡಲು ಸಾಧ್ಯ ಹೇಳಿ? ನೀನಾಡುವ ಮಾತಿನಲ್ಲಿ ಹುರುಳಿದೆ. ಆದರೂ ಎಂಬ ಮಾತಕ್ಕೆ ನೋಡಮ್ಮ, ಒಂದು ಹೆಣ್ಣು ಒಂದು ಮನೆಯ ಕಣ್ಣು, ಒಂದು ಮನೆಯ ಜ್ಯೋತಿ. ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ವಿದ್ಯೆ ಕಲಿಯದಿದ್ದರೇನಾಯಿತು? ವರಮಹಾಪೂಜೆಯ ಮನೆಗೆ ಮದುವೆ ಮಾಡಿ ಕೈ ತೊಳೆದುಕೊಂಡು ಬಿಡುತ್ತಾರೆ ಅವಳ ತಂದೆ ತಾಯಿಗಳು. ಅದೇ ಬಡವರ ಮನೆಯಲ್ಲಿ ಹುಟ್ಟಿದ ಹೆಣ್ಣನ್ನು ಯಾವುದೋ ನಿರ್ಗತಿಕ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಿ ಕೈ ತೊಳೆದುಕೊಂಡು ಬಿಡುತ್ತಾರೆ ಅವಳ ತಂದೆ ತಾಯಿಗಳು. ಮುಂದೆ ಅವಳ ಜೀವನ ಘೋರ ನರಕ ಯಾತನೆ ಅನುಭವಿಸುತ್ತಿರುವಾಗ ಅವಳು ತಾನು ಬಡವರ ಮನೆಯಲ್ಲಿ ಹುಟ್ಟಿದ್ದಕ್ಕಾಗಿ ತನಗೆ ಈ ಶಿಕ್ಷೆ ಎಂದು ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಹೌದು, ನಮ್ಮ ಸರ್ಕಾರ ವರದಕ್ಷಿಣೆಗೆ ಎಷ್ಟೇ ಕೂಡ ಹೋರಾಟ ಮಾಡಿದ್ರು ಕೂಡ ವರದಕ್ಷಿಣೆ ಎಂಬ ಈ ರೋಗಕ್ಕೆ ಔಷಧಿ ಮಾತ್ರ ಇದುವರೆಗೆ ಖಂಡಿತವಾಗ್ಲೂ ಸಿಕ್ಕಿಲ್ಲ. ದಿನ ಬೆಳಗಾದ್ರೆ ಸಾಕು ಪತ್ರಿಕೆಯ ಮೇಲೆ ವರದಕ್ಷಿಣೆಗೋಸ್ಕರ ಯುವತಿಯರಿಗೆ ಎಷ್ಟೋ ಸಾವು ಅಂತ ನಾನು ಓದಿ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ.
ಕೊಡಿ ಅಂತ ಕೇಳೋದಿಲ್ಲ. ಕದ್ದು ಮುಚ್ಕೊಂಡು ತಮ್ಮ ಖಾತೆಯಲ್ಲಿ ಹಣ ಇದ್ರೂ ಕೂಡ ಅದನ್ನ ಸೇಫ್ ಆಗಿಟ್ಟಿರ್ತಾರೆ. ಹೇಳಿದ್ರೆ ಒಂದು ಮಾಡೋದಿಲ್ಲಂದು. ಅಂತೂ ಬಡವರ ಮನೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನೀನು ಅವಳ ಮಾತಿಗೆ ತಕ್ಕಂತೆ ಕುಣಿತೀಯ ಅಂದುಕೊಂಡಿದ್ದೆ. ಬಡವರ ಮೇಲಿರುವ ಅಂತಃಕರುಣೆಯ ಮಾತು ಕೇಳಿದರೆ ನೀನು ನಿಜವಾಗಿ ಶಾಲೆ ಕಲಿತಿದ್ದಕ್ಕೂ ಸಾರ್ಥಕವಾಯಿತು. ನನಗಂತೂ ನೀವು ಪರಿಚಯವೇ ಇಲ್ಲ. ಹೀಗಿರುವಾಗ ನಿಮ್ಮ ಊರು ಯಾವುದಂತ ಕೇಳಬಹುದೇ? ನನ್ನ ಊರು ಯಾರಿಗೂ ಬೇಡವಾದ ಇದೇ ಕಳಚೆ ಊರು. ಇದೇ ಕಳಚೆ ಊರಿನಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾಗಿದ್ದೇನೆ. ನನ್ನ ಕರ್ಮ ಕತೆ ಕೇಳಿ ನಿನಗೆ ಏನಾಗಬೇಕಾಗಿದೆ? ನೋಡಮ್ಮ, ನೀನು ಮನೆಗೆ ಹೋಗು. ನಿನ್ನ ಅಣ್ಣ ಬರ್ತಡೇ ಪಾರ್ಟಿಗಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿರಬೇಕು. ಅಯ್ಯೋ ಪಾಪ, ನಿಮ್ಮನ್ನು ನೋಡಿದ್ರೆ ನನಗೆ ಯಾಕೋ ಅಯ್ಯೋ ಅನಿಸ್ತಾ ಇದೆ. ಅದು ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಏನೋ ಬೇಸರ ಇದೆ ಅಂತ ನನಗನಿಸ್ತಾ ಇದೆ. ನಿಮ್ಮ ಯಾವ ಊರಂತ ಕೇಳಬಹುದಾ? ಮತ್ತೆ ನಿಮ್ಮ ಹೆಸರೇನು? ಅಂದ್ರೆ ನಿಮಗೆ ಬಂಧು ಬಳಗ ಬೇರೆ ಯಾರೂ ಇಲ್ವೇ? ಯಾಕಿಲ್ಲಮ್ಮ, ಪ್ರೀತಿಯ ತಂಗಿಯನ್ನು ಕಳೆದುಕೊಂಡು 20 ವರ್ಷ ಜೈಲು ಅನುಭವಿಸಿ ಬಂದ ನಾನೊಬ್ಬ ನತದೃಷ್ಟ. ಅಂದ್ರೆ ನಿಮ್ಮ ಪರಿಚಯ? ನಿನ್ನ ಪರಿಚಯವಷ್ಟೇ ಏಕೆ, ನಿನ್ನ ಮನೆತನದ ಸಂಪೂರ್ಣ ಪರಿಚಯ ನನಗಿದೆ. ನನ್ನ ಪರಿಚಯ ತಮಗಿಲ್ಲದೆ ಇದ್ರು ತಾವು ಯಾರು? ನೋಡಮ್ಮ, ನಿನ್ನ ಅಣ್ಣ ರುದ್ರೇಗೌಡ ನನ್ನ ತಂದೆಯನ್ನು ಹತ್ಯೆಗೈದು ನನ್ನನ್ನು ಅವ ಮಾಡಿದ ಕೊಲೆಯ ಕೇಸನ್ನು ನನ್ನ ಮನೆ ಮೇಲೆ ಹಾಕಿ ನನ್ನನ್ನು 20 ವರ್ಷ ಜೈಲು ಅನುಭವಿಸುವ ಹಾಗೆ ಮಾಡಿದ ಆ ನಿನ್ನ ರುದ್ರೇಗೌಡ. ಆವಾಗ ನನಗೊಬ್ಬ ತಂಗಿ ಇದ್ದಳು. ಅವಳು ಈಗ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ನನಗೆ ತಿಳಿಯದಾಗಿದೆ. ಅಂದ್ರೆ ಇಲ್ಲಿ ನಿಮ್ಮ ಸಂಬಂಧಿಕರು ಯಾರು ಇಲ್ವೇನೋ? ಇದ್ದಾರಮ್ಮ, ಇದ್ದಾರೆ. ನನ್ನ ತಂದೆಯನ್ನು ಹತ್ಯೆಗೈದ ನಿಮ್ಮಣ್ಣ, ಅರ್ಥಾತ್ ನನ್ನ ದೊಡ್ಡಪ್ಪನ ಮಗನೇ ಆ ರುದ್ರೇಗೌಡ. ಅಂದ್ರೆ ಅಂದ್ರೆ ನೀವು ನಮ್ಮ ಚಿಕ್ಕಪ್ಪನ ಮಗ ರವಿಕಾಂತ್ ಗೌಡನೇ ಅಣ್ಣ? ಅಣ್ಣ, 20 ವರ್ಷದಿಂದ ಕೇಳಿದ ಈ ಕಿವಿಗಳು ಅಣ್ಣ ಎಂದು ಕೇಳುತ್ತಿವೆಯಲ್ಲ, ಇವತ್ತು ಸಮಾಧಾನವಾಯಿತು. ತಂಗಿ, ನೀನಿನ್ನು ಮನೆಗೆ ಹೋಗು. ನಿನ್ನಣ್ಣ ರುದ್ರೇಗೌಡ ನಿನ್ನ ಬರ್ತ್ಡೇ ಪಾರ್ಟಿಗಾಗಿ ಎಲ್ಲ ಸಿದ್ಧತೆ ಮಾಡಿರ್ಬೇಕು. ಅಣ್ಣ, ಯಾರಿಗೆ ಬೇಕಾಗಿದೆ ಅಣ್ಣ ಆ ಹುಟ್ಟು ಹಬ್ಬ? ನಿನಗಾದ ಅನ್ಯಾಯವನ್ನು ಕೇಳಿದರೆ ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡ್ತದೆ. ನನ್ನಣ್ಣ ಮನುಷ್ಯತ್ವನೇ ಇಲ್ಲದ ಮೃಗ ಕಾಣೋನು. ಎಷ್ಟೋ ಬಡವರ ಪಾಡುಗಳನ್ನು, ತಮ್ಮ ಆಸ್ತಿಗಳನ್ನು ಅವರ ಕೈಯಿಂದ ಕಿತ್ತುಕೊಂಡು ತಾನೇ ದೊಡ್ಡ ರಾಜ ಅಂತ ಮೆರೀತಿದ್ದಾನೆ. ಆ ಬಡವರಿಂದಲೇ ಇಂದಲ್ಲ ನಾಳೆ ಅವನಿಗೆ ಖಂಡಿತವಾದ ಶಿಕ್ಷೆ ತಪ್ಪಿದ್ದಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಹಾ ಅಣ್ಣ, ಅದೇನೂ ಇರಲಿ, ಇವತ್ತು ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವಿಲ್ಲ? ಒಂದೇಕೆ, 100 ಮಾತು ಕೇಳು, ನಡೆದುಕೊಡುತ್ತೇನೆ. ಕಳೆದು ಹೋದ ನನ್ನ ತಂಗಿನೇ ನೀನೇ ಅಂತ ತಿಳಿದುಕೊಂಡು ನಿನ್ನ ಯಾವ ಮಾತನ್ನಾದರೂ ನಡೆದುಕೊಡಲು ಸಿದ್ಧನಿದ್ದೇನೆ. ನೋಡೋಣ, ಇಂದು ನನ್ನ ಹುಟ್ಟಿದ ಹಬ್ಬದಗೋಸ್ಕರ ನಮ್ಮ ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆದರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ನನಗೆ ನೀನು ಅಣ್ಣನಾಗಿ ಸಿಕ್ಕಿದೀಯ ಅಂದಮೇಲೆ ನೀನೇ ನನಗೆ ಆಶೀರ್ವಾದ. ಇವತ್ತು ನನ್ನ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಈ ನಿನ್ನ ತಂಗಿ 100 ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡೋಣ. 100 ಕಾಲ ಸುಖವಾಗಿ ಬಾಳು. ಈ ನಿನ್ನ ಹುಟ್ಟು ಹಬ್ಬವು ಶುಭವನ್ನು ತರಲಿ. ಅಣ್ಣ, ಕಳೆದುಕೊಂಡ ನಿನ್ನ ತಂಗಿ ಅಂದ್ರೆ ನನ್ನ ಅಕ್ಕ ಆದಷ್ಟು ಬೇಗ ಸಿಗಲಿ ಅಂತ ಆ ದೇವರಲ್ಲಿ ನಾನು ಖಂಡಿತವಾಗ್ಲೂ ಬೇಡ್ಕೊಡ್ತೀನಿ ಅಣ್ಣ. ಮೇಡಮ್, ಎಷ್ಟು ಅಂತ ಹುಡುಕ್ಲಿ ನಿಮ್ಮನ್ನ? ಆ ಕಡೆ ಸೊಸೈಟಿಗೆ ಹೋದ್ರೆ ಅಲ್ಲಿ ಪರಶುರಾಮಪುರು, ಇಲ್ಲಿ ಬಂದಂಗಿಲ್ಲ ಅಂತಂದ್ರು. ದೇವಸ್ಥಾನಕ್ಕೆ ಹೋದೆ, ಅಲ್ಲೂ ಇಲ್ಲ. ಇನ್ನು ಅಪ್ಪರ ತೋಟ ಕೇರಿ ಹೋದ್ರೆ ರಾಮ್ ಭಟ್ರು ಹೇಳಿದ್ರು ಹಳ್ಳ ದಾಟೋ ಚಾನ್ಸೇ ಇಲ್ಲ ಅಂತಂದ್ರು. ನೋಡಿದ್ರೆ ಅಲ್ಲೂ ನಿಮ್ಮ ಅಣ್ಣ ನಿಮ್ಮ ಬರ್ತ್ಡೇ ಪಾರ್ಟಿ, ಹುಟ್ಟಿದ ಹಬ್ಬವನ್ನ ಭರ್ಜರಿಯಾಗಿ ಆಚರಿಸ್ಬೇಕು ಅಂತ ಎಲ್ಲರನ್ನು ಕರೆದು ಕಾಯ್ತಾ ಕೂತ್ಕೊಂಡಿದ್ದಾರೆ. ಬೇಗ ನಡಿಯಮ್ಮ, ಹೋಗೋಣ. ನಡೀರಿ, ಇವತ್ತು ನನ್ನ ಹುಟ್ಟು ಹಬ್ಬ ಅಲ್ಲ, ನಡೆಯೋದಿಲ್ಲ. ನೀವೆಲ್ಲ ಸೇರಿ ಮಾಡೋದು ನಮ್ಮಣ್ಣನ ತಿಥಿ. ಇಂಥ ಶುಭ ಸಂದರ್ಭದಲ್ಲಿ ಎಂತ ಅಭಿಷೇಕದ ಮಾತು! ಈಗ ಏನು ಕಲಿಕಾಲ! ಶಂಭೋ ಲೇ ಕುಂಟ್ಯ, ಗಂಟ್ಯ ನಿಲ್ಲೋ.
ಕುಂಟ್ಯ ಗಂಟ್ಯ ಅಲ್ಲ, ಈ ಮಾತನ್ನು ಹೇಳಕ್ಕೆ ನಮ್ಮ ಗೌಡ್ರಿಗೊಂದೇ ಪರ್ಮಿಷನ್ ಐತಿ ಅಂದಾಗ ಇವು ನನ್ನನ್ನ ರಸ್ತ್ಯಾಗ ಏಕವಚನದಲ್ಲಿ ಮಾತಾಡ್ತಾನ ಅಂತಂದ್ರೆ ಅದು ಕುಂಟ್ಯ ಗಂಟ್ಯ ಅಂತ. ಯಾವನಲ್ಲೇ ನನ್ನನ್ನು ಈ ತರ ಮಾತಾಡ್ತಾನ? ನಾನು ಯಾರಂತ ತಿಳಿಲಿಲ್ಲ ನಿನಗೆ ಇನ್ನು ಹೇಳ್ಬೇಕೇನೋ? 20 ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಬಂಧು ಬಳಗ ಅಷ್ಟೇ ಅಲ್ಲ, ನನ್ನ ಪ್ರೀತಿಯ ತಂಗಿಯನ್ನು ಕಳೆದುಕೊಂಡು 20 ವರ್ಷ ಜೈಲು ಅನುಭವಿಸಿ ಬಂದ ನಾನೊಬ್ಬ ನೀವು ರಚಿಸಿದ ಮುಖ್ಯ ಪಾತ್ರಧಾರಿ. ಯಾಕೆ ಒಟ್ಟೊಟ್ಟಾಗಿ ಮಾತಾಡ್ತಿಲ್ಲ? ಬಿಡಿಸಾರ್ ಹೇಳಲ್ಲ ಮಗನ. ನಾನು ಯಾರೆಂದು ಇನ್ನೂ ತಿಳಿದಿಲ್ಲ. ನೀವು ಮನೆ ಮುರುಕ ಕೆಲಸವನ್ನು ಮಾಡಿದ್ದೀರಿ, ಅದನ್ನು ವಿಚಾರ ಮಾಡಿದರೆ ನಿಮಗೆ ತಿಳಿಯುತ್ತದೆ ನಾನು ಯಾರೆಂದು. ರವಿಕಾಂತೇಗೌಡ. ಹೌದು ಹೌದು, ನಾನೇ ರವಿಕಾಂತ್ ಗೌಡ. ಯಾಕೆ ಯಾಕೆ ನಡುಗುತ್ತಿರುವೆ? ಅಂದು ನೀನು ಹಾಗೂ ರುದ್ರೇಗೌಡ ಕೂಡಿ ಮಾಡಿದ ಗನಂದಾರಿ ಕೆಲಸ ನನಗೆ ಮರೆತು ಹೋಗಿರಬಹುದು, ಆದರೆ ಈ ದೇಹಕ್ಕೆ ಆದ ಗಾಯ ಇನ್ನೂ ಮಾಸಿ ಹೋಗಿಲ್ಲ. ಇನ್ನು ಈ ಮನಸ್ಸಿಗಾದ ನೋವು ಇನ್ನು ಗಾಜಿಯಾಗಿಯೇ ಉಳಿದಿದೆ. ಗಂಟೆಪ್ಪ, ಸಮಯ ನೋಡಿ ಹೊಂಚು ಹಾಕಿ ಬರುತ್ತೇನೆ. ಅಲ್ಲ, ನಮ್ಮ ಪ್ಲಾನ್ ಹೇಗೆ ಫೇಲ್ಯೂರ್ ಆಯ್ತು ಅಂತೇಳಿ ಜೈಲಿಗೆ ಹೋದ ರವಿಕಾಂತೇಗೌಡ ಹೇಗೆ ವಾಪಸ್ ಬಂದ? ಇನ್ನು ಮೇಲೆ ನಾವು ಹುಷಾರಾಗಿರ್ಬೇಕು. ಹುಡುಗಿ ಎಲ್ಲ ಬ್ಯಾಣಕ್ ಬಿಟ್ರೆ ಮಣಕದಂಗೆ ಪದೇ ಪದೇ ಆ ಕಡೆ ಈ ಕಡೆ ಓಡಿಸ್ತಾ ಇದ್ದಾಳೆ. ಅಂಬಿಕಾ ಮೇಡಮ್, ಅಂಬಿಕಾ ಮೇಡಮ್. ತನ್ನಿಂದಲೇ ಅವಮಾನ. ಎಂತೆಂಥ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ಅವಳ ಹುಟ್ಟು ಹಬ್ಬ ಸಲುವಾಗಿ ಎಷ್ಟು ಅದ್ದೂರಿ ತಯಾರಿ ನಡೆಸಿದ್ದೆ. ಎಲ್ಲಿ ಹಾಳಾಗಿ ಹೋಗಿ ಕುಳಿತಳೋ ಏನು. ಬರಲಿ, ರುದ್ರಗೌಡನ ಕೈಯ ರುಚಿ ತೋರಿಸುತ್ತೇನೆ ಅವಳಿಗೆ. ಬರಲಿ. ಅಂಬಿಕಾ, ಎಲ್ಲಿ ಹಾಳಾಗಿ ಹೋಗಿದ್ದಿ? ಅಣ್ಣ, ಯಾಕಣ್ಣ ಇಷ್ಟೊಂದು ರೇಗಾಡ್ತಾ ಇದೆಯಾ? ಅಲ್ಲ, ನಾನು ಎಲ್ಲಿಗೂ ಹೋಗಿಲ್ಲ, ನನ್ನ ಗೆಳತಿ ಮನೆಗೆ ಹೋಗಿದ್ದೆ. ಯಾಕೆ, ಏನಾಯ್ತು? ಏನಾಯ್ತು ಅಂತ ಕೇಳುತ್ತೀನಿ. ಆಗಬಾರದೆಲ್ಲ ಆಗಿ ಎಂತಹ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು, ಅಂತ ಸಮಯದಲ್ಲಿ ನನಗೆ ಅವಮಾನ ಮಾಡಿಬಿಟ್ಟಿಯಲ್ಲ. ಓಹೋ, ಅಂದ್ರೆ ಇದೇನ ವಿಷಯ? ನೋಡೋಣ, ನನ್ನ ಹುಟ್ಟು ಹಬ್ಬ ನೀನೇನೋ ಆಚರಣೆ ಮಾಡ್ತಾ ಇದ್ದೇನಿದೆ, ಆದ್ರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಆಚರಣೆ ಮಾಡೋದ್ರಲ್ಲಿ ಯಾವುದೂ ಪ್ರಯೋಜನ ಇಲ್ಲ. ಅದು ನಿನಗೆ ಇಷ್ಟ ಕೂಡ ಆಗಲ್ಲ. ಅದೇ ಹಣವನ್ನು ಯಾವುದೋ ಅನಾಥಾಶ್ರಮಕ್ಕೋ ಅಥವಾ ಬಡವರ ಕಲ್ಯಾಣಕ್ಕೂ ಉಪಯೋಗ ಮಾಡ್ರೆ ನಿಮಗೆ ಘನತೆ ಗೌರವ ಕೂಡ ಎಲ್ಲೂ ಹೆಚ್ಚಾಗ್ತಿತ್ತು ಏನೋ ಅಂತ ನನಗನ್ನಿಸ್ತಾ ಉಂಟು. ನೀನು ಹೇಳಬೇಕಾಗಿಲ್ಲ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ನಮ್ಮ ಅಂತಸ್ತು ಅಂದ್ರೆ ಆ ಬಡವರ ಹಣ, ಆ ಬಡವರ ಬೆವರು. ಅದೇ ಹಣವನ್ನು ಆ ಬಡವರಿಗೆ ಕೊಟ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಣ್ಣ. ನಾನು ಹೇಳಿದ ಹಾಗೆ ಬಾಯಿ ಬಿದ್ದರೆ ಸರಿ, ಇಲ್ಲದಿದ್ದರೆ ತಂಗಿ ಎನ್ನುವುದನ್ನು ಮರೆತು ವರ್ತಿಸಬೇಕಾಗುತ್ತದೆ. ಸರಿ ಅಣ್ಣ, ಹಾಗೆ ಆಗಲಿ, ಪ್ರಯತ್ನ ಪಡ್ತೀನಿ ಅಷ್ಟೇ.
ಫಂಕ್ಷನ್ ಬಂದು ಎಲ್ಲ ಏನೇನೋ ಅಸಹ್ಯವಾಗಿ ಮಾತಾಡ್ಕೋತಾ ಹೋಗ್ತಾ ಇದ್ದಾರೆ. ನನ್ನ ತಂಗಿಯಿಂದಲೇ ನನಗೆ ಅವಮಾನ. ಶೆಟ್ರೆ, ನಿಮಗೆ ಬೇಗ ಬನ್ನಿ ಅಂತ ಹೇಳಿ ಹಾಳಾಗಿ ಹೋಗಿದ್ದೀನಿ. ಇಲ್ಲ ಗೌಡ್ರೆ, ನಾನು ಬೇಗ ಬರಕ್ಕಂತಲ್ಲೇ ಹೋಗಿದ್ದೆ. ಮೇಡಮ್ ಅವರು ಹುಡುಕ್ತಾ ಹೋದಿ ಅಲ್ಲಿ ನಿಮ್ಮ ಅಣ್ಣ ನಿಮ್ಮ ಬರ್ತ್ಡೇ ತಯಾರಿ ಮಾಡ್ಕೊಂಡು ಎಲ್ಲಾ ಜನರನ್ನ ಕರ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ನೀವು ಮಾಡೋದು ನನ್ನ ಹುಟ್ಟುಹಬ್ಬಲ್ಲ, ನನ್ನ ಅಣ್ಣನ ತಿಥಿ ಅಂತ ಹೇಳ್ಬೋದು. ಯಾರು ಏನ್ ಮಾಡ್ಲಿ ಅಂದ ಹಾಗೆ ಏನು ರವಿಕಾಂತೇಗೌಡ ಜೈಲಿನಿಂದ ವಾಪಸ್ ಬಂದಾನ. ರವಿಕಾಂತ ಗೌಡ ಜೈಲಿಂದ ಬರಲಿ. ನನ್ನ ತಂಗಿ ನನ್ನ ತಿಥಿ ಮಾಡ್ತಾಳು, ಮಾಡ್ಲಿ. ಅವಳಿಗೇನು ಗೊತ್ತು, ಈಗ ನನ್ನ ಗೊತ್ತು. ಗೌಡ್ರ, ಆ ರವಿಕಾಂತೇಗೌಡ ನಮ್ಮೂರಿನಲ್ಲೇ ತಿರ್ಗಾಕತ್ತಾನೆ. ಅದರಿಂದ ನನಗೆ ಚಳಿ ಜ್ವರ ಬಂದು 2 ಡೋಲೋ 650 ಒಂದೇ ಸರಿ ತಿಂದು ಬಂದೀನಿ. ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಶೆಟ್ಟಿ. ಆ ರವಿಕಾಂತ ಗೌಡನನ್ನು ಹೇಗೆ ಮತ್ತೆ ಜೈಲಿಗೆ ಸೇರಿಸಬೇಕೆನ್ನುವ ಕಲ್ಪನೆ ನನಗಿದೆ. ಆತ ಜೈಲಿಗೆ ಸೇರಿ ಹುಳವಾಗಿ ಇನ್ನು ಆ ಶಿವನ ಲೆಕ್ಕಾಚಾರ, ಅಸಲು ಬಡ್ಡಿ ಎಷ್ಟಾಗಿದೆ ಅಂತ ಲೆಕ್ಕ ತೆಗೆದಿರಿ. ಹಾಗೆಯೇ ತೋಟದ ಕಡೆಗೆ ಹೋಗಿ ಬನ್ನಿ. ಅಲ್ಲೇ ಹರಟೆ ಹೊಡಿತಾ ಕುಳಿತುಕೊಳ್ಳಬೇಡಿ. ಏನು ಮಾತು ಅಂತ ಆಡ್ತಿದ್ರು. ನಿಮ್ಮ ತಂದೆ ಕಾಲದಿಂದನೂ ನೇತಿನ ನಾಯಿ ದುಡ್ದಂಗ ನಿಮ್ಮ ಹಾಗೆ ಈ ಊರಿನಲ್ಲಿ ನನ್ನಷ್ಟು ಸಾಚ ಮನುಷ್ಯ ಯಾರು ಇದ್ದಾರೇನ್ರಿ ಗೌಡ್ರ? ಯಾರು ಒಳ್ಳೆಯವರು, ಯಾರು ಚೆನ್ನಾಗಿದ್ದಾರೆ ಅಂತ ನನಗೆ ಗೊತ್ತು. ಯಾವ ವೃತ್ತದಲ್ಲಿ ಯಾವ ಹಾವಿದೆ ಅನ್ನೋದು ನನಗೆ ಕಲ್ಪನೆ ಇದೆ. ಇರಲಿ, ಹೋಗಿ ಬನ್ನಿ. ಆಯ್ತು ಗೌಡ್ರ. ಗೌಡ್ರ ಮನೆತನಗಳಲ್ಲಿ ಹುಟ್ಟಿದ ತಲೆತಲಾಂತರಗಳಿಂದ ಬಂದ ಹಗೆತನ ಮಾಸವಾಗಿ ಕಾಣ್ತಾ ಇತ್ತು. ಜೈಲಿಗೆ ರವಿಕಾಂತೇಗೌಡ ವಾಪಸ್ ಬಂದನ. ಅವರು ಬಡದಾಡಿದಾಗ ಈಗಾಗಲೇ ಒಂದು ಕಾಲು ಕಳ್ಕೊಂಡಿನಿ. ಇನ್ನೇನು ದುರಂತ ಕಾದಿದ್ಯೋ ಯಾರಿಗೂ ಗೊತ್ತು. ಹೆಣ್ಣಿಗಾಗಿ ರಾವಣ ಕೆಟ್ಟ, ಮಣ್ಣಿಗಾಗಿ ಗೌರವ ಕೆಟ್ಟ. ಈ ನಮ್ಮ ಗೌಡ್ರಾದ್ರೂ ಒಂದು ಹೆಜ್ಜೆ ಹಿಂದೆ ಸರಿಯೋದು. ಇನ್ನು ಮಾತ್ರ ನಾವು ಹುಷಾರಾಗಿರ್ಬೇಕು. ಯಾಕಂತಂದ್ರ ಈಗಾಗಲೇ ಒಂದು ಕಾಲನ್ನ ತೆಗೆದಾರೆ, ನಾಳೆ ಮತ್ತೊಂದು ಕಾಲನ್ನು ತೆಗೆದು ಬಿಟ್ರೆ ನಾವು ರಸ್ತೆಯಾಗ ಅಮ್ಮ ತಾಯಿ ಭಿಕ್ಷಾ ಅಂತೇಳಿ ತಿರುಗಾಡ್ಬೇಕಾದೀತು. ಆಯ್ತು, ಬರ್ತೀವಿ. ಭಿಕ್ಷುಕರಿಗೆ ಭಿಕ್ಷೆ ಹಾಕುತ್ತಾ ಹೋದರೆ ನಮ್ಮ ಮನೆತನದ ಗತಿ ಏನು? ಹೇ ಸ್ವಾಮಿ, ನಮ್ಮ ಮನೆಯ ಕಡೆಗೆ ಬರಬೇಡ ಅಂತ ಎಷ್ಟು ಸಲ ನಾನು ಹೇಳಿಲ್ಲ? ನನಗೆ ಮರ್ಯಾದೆ ಇಲ್ಲವೇ? ನಮ್ಮ ಮನೆ ಅಂದರೆ ಧರ್ಮಛತ್ರ ಅಂತ ತಿಳಿದುಕೊಂಡಿಯೇನು? ಅಣ್ಣ, ಏನು ಮಾತು ಅಂತ ಆಡ್ತಿದ್ಯಣ್ಣ ನೀನು? ಅಲ್ಲ, ಮನೆಗೆ ಬಂದ ಸ್ವಾಮಿಗಳಿಗೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡುದು ಸರಿಯಲ್ಲಣ್ಣ, ಸರಿ. ಅದು ಅಲ್ಲದೆ ನೀನು ಒಂದ್ ವೇಳೆ ಇದೇ ರೀತಿಯವರಿಗೆ ಮಾತಾಡಿ ಇದನ್ನು ಕೊಡದೇ ಇದ್ರೆ ನಮ್ಮ ಮನೆತನಕ್ಕೆ ಯಾವತ್ತೂ ಒಳ್ಳೇದಾಗೋದಲ್ಲ. ನನ್ನ ಸಲುವಾಗಿ ನಿಮ್ಮಲ್ಲಿ ಏಕೆ ಕಲಹ? ನೋಡ್ರೆ, ನಾನು ಹೇಳಿದಂತೆ ಈ ಮನೆ ಕಡೆ ಸುಳಿಯುವುದೇ ಇಲ್ಲ. ಅಜ್ಞಾನದಿಂದ ಬಳಲುತ್ತಿರುವ ನಿಮ್ಮನ್ನ ದೇವರೇ ಕಾಪಾಡಬೇಕು. ಬರ್ತೀನಿ. ನಿಲ್ಲು. ಆ ಜೋಳಿಗೆಯಲ್ಲಿದ್ದ ಹಿಟ್ಟನ್ನು ಮರಳಿ ಕೊಟ್ಟು ಹೋಗು.
ಇದೇನು ನಿನ್ನ ಅವಿವೇಕಿತನ? ಹಸಿದು ಬಂದವರಿಗೆ ಅನ್ನ ಕೊಟ್ಟರೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅಂತ ಹೇಳ್ತಾರೆ. ಹೀಗಿರುವಾಗ ನೀನಂತೂ ಇದನ್ನು ಕೊಡ್ಲಿಕ್ಕೆ ಬಿಡಲಿಲ್ಲ. ಪಾಪ ಅವರು ಎಲ್ಲಿಂದನೋ ಬೇರೆಯವರು ಕೊಟ್ಟದನ್ನು ತಂದು ಹೋಗ್ತಾ ಇದ್ರು, ಅದನ್ನು ಮರಳಿ ಕೊಡು ಅಂತ ಹೇಳ್ತಾ ಇದೆಯಲ್ಲ. ಇಲ್ಲಣ್ಣ, ಇಲ್ಲ, ದಯವಿಟ್ಟು ಅದನ್ನು ಮಾತ್ರ ಕಸಿದುಕೊಡ್ಬೇಡ. ಒಳಿತು ಕೆಡುಕಿನ ವಿಚಾರ ನನಗೆ ಹೇಳಬೇಕಾಗಿಲ್ಲ. ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲದಿದ್ದರೆ ತಂಗಿ ಅನ್ನೋದನ್ನು ಮರೆತು ವರ್ತಿಸಬೇಕಾಗುತ್ತದೆ. ಸ್ವಾಮಿ, ಅಣ್ಣ ತಂಗಿಯರ ಜಗಳವನ್ನು ನೋಡ್ತಾ ನಿಂತಿದ್ಯಾ? ದೇವ್ರೆ, ತಂಗಿ, ನೀನು ಕಲಿತವಳೆಂದು ನನಗೆ ಬುದ್ಧಿ ಹೇಳಬೇಕಾಗಿಲ್ಲ. ಹೇಗೆ ಬದುಕಬೇಕು ಅದನ್ನು ಚೆನ್ನಾಗಿ ಕಲಿ. ತಿಳಿಯಿತೆ? ದೇವ್ರೆ, ತಂದೆ ಶಿವ, ನನ್ನ ಮನೆತನನ್ನು ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಂದೆ, ನಿನ್ನಲ್ಲಿ ಕೂಡಿದೆ. ನನ್ನ ತಂಗಿ ಹೀಗೆ ಕಾದಳು. ಶಾಲೆ ಕಲಿಸಿದ್ದು ಹೆಚ್ಚಾಯಿತು, ಬಂಗಾರದ ಪಂಜರದಲ್ಲಿ ಗಿಣಿಯಂತೆ ಸಾಕಿದೆ. ಶಾಲೆಗೋ ಕಾಲೇಜಿಗೋ ಹೋಗಿ ಕಲಿತಿದ್ದಾಳೆ. ಪಿತ್ತ ನೆತ್ತಿಗೇರಿದೆ. ನಾಳೆ ನಮ್ಮ ಅಂತಸ್ತಿಕೆಗೆ ವಿರುದ್ಧವಾದ ಜನರನ್ನು, ಬಡವರನ್ನು ತಂದು ಇವಳೇ ನನ್ನ ಪತಿ ಅಂತ ಇವಳು ಹೇಳಿದರೆ ಅವಳನ್ನು ಇಹಲೋಕದಿಂದ ಕಲಿಸಲಿಕ್ಕೂ ನಾವು ಹೆದರುವೋಣ. ಇನ್ಸ್ಪೆಕ್ಟರ್ ತ್ಯಾಗರಾಜನಿಗೆ ಬಂದು ಕೇಳಿದ್ದೆ, ಎಲ್ಲಿ ಹಾಳಾಗಿ ಹೋದನು ಎಂದು. ರುದ್ರೇಗೌಡನ ಪಾತ್ರ ಮಾಡಿದಂಥ NV ಹೆಗಡೆ ಅವರಿಗೆ ಶಿರಡಿ ಮನೆ ನಾರಾಯಣ ಭಟ್ರು ಇವರು ಶಿಕ್ಷಕರು ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು. ಶಿರಡಿ ಮನೆ ನಾರಾಯಣ ಭಟ್ರು ಕೊಟ್ಟಂತ ಈ ಕಿಂಚಿತ್ ಕಾಣಿಕೆಯನ್ನು ನಾನು ಸ್ವೀಕರಿಸಿದೆ. ಬಿಟ್ಟಾರೆ ಅಪ್ಪ, ಹೂಸ್ ಬಿಟ್ಟಾರೆ. ಅವ್ರು ಬಿಟ್ಟ ಇವ್ರು ಬಿಟ್ಟ ಯಾರು ಬಿಟ್ಟಾರೆ? ಅವ್ರು ಬಿಟ್ಟ ಇವ್ರು ಬಿಟ್ಟ ಯಾರು ಬಿಟ್ಟಾರೆ? ಗಬ್ಬಸ್ನೆ ಉಸಿರು ಕಟ್ಟಾರೆ. ಹೂಸ್ ಬಿಟ್ಟಾರೆ ಅಪ್ಪ, ಹೂಸ್ ಬಿಟ್ಟಾರೆ. ಅಂತ ಮ್ಯೂಟ್ ಮಾಡಬಿಡ್ತೀರಿ, ಟರ್ಪರ್ ಅಂತ ಹೇಳಿ ಸೌಂಡ್ ಮಾಡಬಿಡ್ತೀರಿ. ಹೆಂಗಂತ ತಡ್ಕೋಬೇಕ್ರಿ? ಸಿಗ್ನಲ್ ಜಂಪ್ ಮಾಡಿ ಬರ್ತಾವಲ್ರಿ. ಹೆಂಗಂತ ತಡ್ಕೋಬೇಕ್ರಿ? ಎಂತ ಗಬ್ಬುಟ್ಟು ವಾಸೇರಿ. ಈ ಫೋಟೋಗ್ರಾಫಿಯ ಕೆಲಸ ಮಾಡೋದು ಬಹಳ ಕಷ್ಟ ಐತಿ ಬಿಡು. ಇವರಲ್ಲ ಇಲ್ಲೆಲ್ಲ ಅಡ್ಡಾಡಕತ್ತೀನಿ, ಫೋಟೋ ಎಲ್ಲ ಹೊಡ್ಸ್ತಾರ, ಆದ್ರೆ ರೊಕ್ಕ ಕೊಡಂಗಿಲ್ಲ. ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಹೇಳಿ ಹಿಂಗ್ ಹೇಳಿ ಹಳ್ಳ ಹಿಡಿಸಿ ಬರ್ತಾವು. ಆ ಗಂಟೆ ಶೆಟ್ಟಿ ಮಾತು ಕೇಳಿ ಆ ರುದ್ರೇಗೌಡ ತಂಗಿ ಬರ್ತ್ಡೇ ಪಾರ್ಟಿಗೆ ಹೋದ ಸಹಿತ ಸುಳ್ಳಾಗ ಹೋದ್ ನೋಡು. ನಮ್ಮ ಪೀಸ್ ಕಾವೇರಿ ಅವತ್ತು ಹೊಡೆದ ಫೋಟೋದ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಇಂದು ಬರಾಗಿಲ್ಲ, ಸುಳಿವೇ ಇಲ್ಲ. ಆಂಟಿ ಬಂದ್ಲು. ಆಂಟಿ तुम बात उल्टे आंटी बदलो आंटी तुम बात उल्टे ए जबारू कट्टे आंटी बदलो आंटी तुम बात उल्टी आंटी बदलो आंटी तुम बात उल्टी पार्टी एली उल्टी कमला नोटिया दिया क्रिसमस आंटी
ಕ್ರಿಸ್ಮಸ್ ಆಂಟೆ ಕಣ್ಣು ಬಿಟ್ಟು ಕಿಸ್ಸು ಆಂಟೆ ಆಂಟಿ ಬಂದು ಆಂಟಿ ತುಂಬಾ ತುಂಟಿ ಏಜು ಬಾರು ತುಟ್ಟಿ ಪಾಟಿಯಲ್ಲಿ ಒಂಟಿ ಕಟ್ಟಕ ಪಾಳಿ ಬಾಯ್ಗಳ ಬೆಂಗೋಲಿನ ಮಾಲ್ಗಳ ಬಿಟ್ಟು ಕಿಸ್ಸು ಆಂಟೆ ಕಣ್ಣು ಬಿಟ್ಟು ಕಿಸ್ಸು ಆಂಟೆ. ವಯಸ್ಸಿಗೆ ಬಂದಿದ್ದೀನಿ ನಿಂದೇನು ಬೆಳೆದೇ ಇಲ್ಲಿನು ಏಟದ ಆಟಾಟ ಅದು ಮತ್ತೊಬ್ಬರಿಗೆ ಹೆಸರು ಇಟ್ಕೊಂತ ಕೆಸಬಾಯಿ ಹಳೆ ಕೆಸಬಾಯಿ ಒಯ್ದು ನನಗೆ ಮಾತಾಡ್ತಿ ಹತ್ತೈತಿ ತಂಡಿ ತೆಗಿ ನಿನ್ನ ಗುಂಡಿ ಎಸೆದ ಬಾಡಿ ನಿನ್ನ ತಿಂಡಿ ಬಾಯಾಗ ಇಡ್ತೀನಿ ಉಂಡಿ ಹತ್ತೈತಿ ತಂಡಿ ತೆಗಿ ನಿನ್ನ ಗುಂಡಿ ಎಸೆದ ನಿನ್ನ ತಿಂಡಿ ಲೋ ಬಾಡ್ಕೋ ಬಾಯಾಗ ಇಡ್ತೀನಿ ಉಂಡಿ ಜೋಕ್ ಮಾಡ್ಕೊಳ ಅವ್ರ ಏ ಗುರುಮೂರ್ತಿ ಏನ ಅದೇನ ಅಂತಾರಲ್ಲ ವಿಶ್ವಾಮಿತ್ರ ಮೇನ್ಕೇವಿ ಸಂಬಂಧ ತಪಸ್ಸಿ ಕುಂತಂಗ ನೀನು ಒಂದು ನಮೂನಿ ಮೌನವಾಗಿ ನಿಂತ್ಕೊಂಡಿಲ್ಲ ಮೇರೆಗಾಗಿ ವಿಶ್ವಾಮಿತ್ರ ತಪಸ್ಸು ಭಂಗ ಆಗ್ಬಾರ್ದಂತ ಈ ಕಲಿಯುಗದ ಕಾವೇರಿಗಾಗಿ ಈ ಗುರುಮೂರ್ತಿ ತಪಸ್ಸು ಭಂಗ ಆಗ್ಬಾರ್ದಂತ ಆ ಗುಡಿಗೆ ಹೋಗಿ ಬೇಡ್ಕೊಳಕತ್ತಿದ್ದೆ. ಅಷ್ಟರಲ್ಲಿ ನಿನ್ನ ಧ್ವನಿ ಕೇಳಿ ಈ ಗುರುಮೂರ್ತಿಗೆ ಜ್ಞಾನೋದಯವಾಯ್ತು ನೋಡು. ಅಲ್ಲ ನಾನೆಲ್ಲ ತಟಕನ ಬರ್ಬೇಕಂತ ಮಾಡಿದೆ ಆದ್ರೆ ನಮ್ಮಪ್ಪ ಬಾಗದ ಅಂತ ಒಕ್ಕಣ ಕುಂತಿದ್ದ. ನಿಮ್ಮಪ್ಪ ಏನು ಜೋಕುಮಾರ್ ತಮ್ಮ ಏನ? ಅಯ್ಯೋ ಮೇಗ ದಮ್ಮಾಕನ ನಾ ಒಂದ್ ಹೇಳ್ತಾನೆ ನೀವಂತ ತಿಳ್ಕೊಂತಿದ್ವಿ ಬರೀ ಹಿಂಗ ನೋಡ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಆಗ್ಬಿಡ್ತೀನಿ ಬಾಳೆವು ಹಂಗಲ್ಲ ನೋಡಿ ಹೇಳ್ತೀನಿ ನಮ್ಮಪ್ಪಂದು ಅದು ಒಂದೈತದ ಕಾಲು ಅದನ್ನ ಹಿಂಗ ಎಬ್ಬಿಸ್ಬೇಕಲ್ಲ ಅದ್ರ ಸಂಬಂಧ ಒಂದು ಉದ್ದಂದು ಬಡಿಗೆ ಒಕ್ಕೊಂಡ್ ಕುಂತಿದ್ನ ಅದನ್ನ ದಾಟಿ ಏನು ಭೇಟಿ ಆಗೋದಂತಂದು ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ಅವರು ಬಾರಿ ಹಿಡಿತೀಪ ನೀ ಇಡುದು ಸ್ವಲ್ಪ ತಡವಾಗ್ಬೋದು ಆದ್ರ ಒಮ್ಮೆ ಇಟ್ಟ ಬಿಟ್ರ ಅಂದ್ರ ನೆನಪು ಯಾಕ ನಿನ್ನ ತೆಲಿನ ಬರೋಬ್ಬರಿ ಇದ್ದಂಗಿಲ್ಲ ಒಂದ್ ನಮನಿ ಹುಚ್ಚ ಬೇಕರಿ ಮಾಡ್ದಂಗ ಮಾಡಕತ್ತಿ ಹುಚ್ಚ ಬೇಕರಿ ಹೇಳೋದು ಕೇಳಿಲ್ಲ. ನಾನು ಇವತ್ತು ದುಡ್ಡು ಕೊಡ್ಬೇಕಂತಂದು ಹೇಳಿ ಸ್ಟುಡಿಯೋಕ್ ಹೋಗಿದ್ನ ಅಲ್ಲಿ ನೀ ಇರ್ಲೇ ಇಲ್ಲ ನಾನು ತೀರ ಸ್ಟುಡಿಯೋ ಎಲ್ಲ ನೋಡ್ದೆ ಏನು ದೊಡ್ಡ ದೊಡ್ಡ ಹೂವಿನ ಕೊಂಡ್ಲ ಇಟ್ಟಿಯೋ ಅದು ನೋಡಿ ಭಯಂಕರ ಖುಷಿ ಆಗ್ಬಿಡ್ತು ನನಗ. ಕಾವೇರಿ ಯಾವ ವಿಷಯನೂ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನೀನು ಕುಂಡಿಲಿ ಅಂದೆಲ್ಲ ಇಲ್ಲ ಅದಕ್ಕೆ ಇಲ್ಲ ನಿನ್ಗೆ ಅದಿಲ್ಲ ಇಲ್ಲ ಕುಂಡಿಲಿ ಅಂದೆಲ್ಲ ಆ ಕುಂಡಿಲಿ ಮುಕ್ಕ ಆಗ್ದಂಗ ಭದ್ರವಾಗಿ ಜಾಗದಾಗ ಇಟ್ಟಿನಿ. ನೀ ನನ್ನ ಸ್ಟುಡಿಯೋ ಕಡೆ ಹೋಗಿ ನೋಡಿಲ್ಲ? ನೋಡೇನ ಅದಕ್ಕೊಂದು ದೊಡ್ಡ ಕಿಟಕಿ ಮಾಡಿ ಅದ್ರ ನಡ್ಬರ್ಕ ಕುಂಡಲಿ ಇಟ್ಟೆ ಅವಕ್ಕೊಂದು ದೊಡ್ಡ ಗಾಜಿನ ಬಾಗ್ಲ ಹಾಕಿ ನಿಂದು ಕುಂಡಲಿ ಅಲ್ಲೇ ಕಡಕ್ ಹೋಗಿದ್ದಿ ಯಾರು ನೋಡ್ಬಾರ್ದಂಗ ದೊಡ್ಡದು ಇಲ್ಲಿ ಹಾಕಿ ಬಿಟ್ಟಿದ್ದೆ. ಅಲ್ಲ ಯಪ್ಪ ರೊಕ್ಕ ಕೊಡ್ಬೇಕಾಗಿತ್ತು ನಾನು. ಒಂದೇ ರೊಕ್ಕ ಕೊಡೋದು ಬೇಡ ನೀ ನನ್ನ ಸ್ಟುಡಿಯೋ ಕಡೆ ಬಂದ ಮಾಮ ಅಂದಿ ಅಂದ್ರ ನನ್ನ ಕರೆಂಟ್ ಪಾಸ್ ಆಗಿ ಈ ಊರಿಗೆಲ್ಲ ಹಂಚಿ ಬಿಡ್ತೀನಿ. ಅಂದ್ರ ನೀ ನನ್ನ ಮೇಲೆ ಹುಡ್ಡದ ಮನಸ್ಸು ಇಟ್ಕೊಂಡ ಕುಂತಿ ಅನ್ನಂಗ ನೀ ಮಾಮ ಅಂದಿ ಅಲ್ಲ ಅಂದಿ ನನಗೆ 90% ಪರ್ಮಿಷನ್ ಇನ್ನು ಉಳಿದಿದ್ದ 10% ಸೀಸನ್ ಕಳೆದ್ರೊಳಗ ಬಿಟ್ಟಿ ಅಂದ್ರ ಚಳಿಗಾಲದಾಗ ಅಯ್ಯ ಮಾಮ ನಾವ್ ಹೆಂಗ್ ಮಾತಾಡಿದ್ರೆ ನಮ್ಮ ಅಪ್ಪ ಏನಾರು ಕೇಳ್ತಾರೆ ಸೊಂಡಿ ಮುರಿದು ಕೈಯಾಗ ಬಡಿಗೆನ ಕೊಡ್ತಾನ. ಚಲೋ ಆತ್ ಬಿಡು. ನಾವು ಗುಜರಾತ್ ಭೂಕಂಪದಾಗ ಮನಿ ಮಟ್ಟಿ ಎಲ್ಲ ಕಳ್ಕೋತ ಬಂದಿವಿ. ಈ ವಿಶಾಲವಾದ ಪರಿಚಯದಾಗ ಎಲ್ಲಾದ್ರೂ ಭಿಕ್ಷೆ ಬೇಡ್ಕೊಂತ ಇದ್ರಾಯ್ತು ನೋಡ. ಬೇಡ ನನ್ನದಲ್ಲಿ ಒಂದು ಒಳ್ಳೆ ಪ್ಲಾನ್ ಐತೆ. ನಿನ್ನ ಪ್ಲಾನ್ ಹೇಳೋ ತನಕ ಈ ಗುರುಮೂರ್ತಿಯ ಹೃದಯವನ್ನು ಅಪ್ಪಿ ಮುತ್ತಿಟ್ಟು ಒಂದು ಸುರಿಸಬಾರದೆ ಒಂದು ನಿನ್ನ ಮುತ್ತು. ಬಿಡಿ ಬೊಂಬೆ 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 ಇನ್ನು ಮುಕ್ಕಾಡಬೇಕು ನಗ ಬೊಂಬೆ
ಬೊಂಬೆ ಬೊಂಬೆ ಬೊಂಬೆ ಬೊಂಬೆ ನಿನ್ನ ಮುದ್ದಾಡಬೇಕು ನರ ಬೊಂಬೆ ನಿನ್ನ ಚೆಂಡಾಡಬೇಕು ನರ ಬೊಂಬೆ ನಿನ್ನ ಕೊಂಡಾಡಬೇಕು ನರ ಬೊಂಬೆ ಜೊತೆ ಉಂಡಾಡಬೇಕು ನರ ಬೊಂಬೆ ಬೆಳಕಿನ ಬಾರವನ್ನು ಸನಿಯ ಪಲ್ಲನ್ನ ಕಥೆಯ ಹೇಳುವೆನು ವಿರಹ ಕವಿತೆಯ ನೀಡುವೆನು ಚಳಿ ಚಳಿ ನನ್ನ ಸುಮ್ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು ನನ್ನ ಸುಮ್ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು ನೋಡ ಅಲ್ಲಿ ನಮ್ಮಪ್ಪ ಬರಾಕತ್ತಾನ ನೋಡ್ರ ಬೈತಾನ ನಾ ಇಲ್ಲೇ ಹೋಗಿರ್ತೀನಿ ನೀ ಬಂದ್ಬಿಡ ಪರಮೇಶ್ವರ್ ಗೌಡ ಪೀಡು ಅಲಿಯಾಸ್ ಪೀಡು ಇವರು ಬಹುಮಾನವನ್ನು ಕೊಟ್ಟಿರ್ತಾರೆ ಮತ್ತು ರವಿಗೌಡ ಅವರು ಅದನ್ನ ಸ್ವೀಕರಿಸಿದ್ದಾರೆ. ಅಲ್ಲ ಆ ಶಿವಮೂರ್ತಿಗೆ
ಪೇಡ ಮಾರಕ ಸಾಲ ಮಾಡಿ ರೊಕ್ಕ ಕೊಟ್ಟಿದ್ವಿ, ಆದರೆ ಇಲ್ಲಿ ಹೊರಗಿಲ್ಲಲ್ಲ, ಎಲ್ಲಿ ಹೋಗ್ಯಾರ ಏನಂತ. ಕುಚುಕು ಕುಚುಕು ಜೋಕ್ ಕಡ ಕುಚುಕು ಇವತ್ತಿದ್ದ ಜಾಸ್ತಿ ಕಡ ಕುಚುಕು ಗಯ ಇವತ್ ಗಯ ನಿಂಗೆ ಜಾನೆ ಕಾಪಕನು ಕಾಪಕು ಒಂದು ಕೈ ಜಾತಿ ಕಡ ಅಲ್ಲ ಸಿಗುತ್ತೇವ ಈ ಪೇಡ ವ್ಯಾಪಾರದಾಗ ಬಾಳ್ ನುಕ್ಸಾನ ಜಾಸ್ತಿ ಆಗ್ಲಿಕ್ಕೆ ನೋಡು. ಅಲ್ಲ ಏನಾರು ಮತ್ತ ಬೇರೆ ಕೆಲಸ ಶುರು ಮಾಡಿ ಏನೋ ಮತ್ತ, ಯಾಕಂದ್ರ ಈ ಸಂತ್ಯಾಗ ಅಂತ ಹುಡುಗಿಯರು ಬಂದಾರ, ವ್ಯಾಪಾರ ಮಾಡೋ ನೆಪದಾಗ ವ್ಯಾಪಾರ ಮಾಡೋ ಲೆಕ್ಕ ಪೂರ್ತಿ ಆ ಹುಡುಗಿ ಕೊಟ್ಟು ಬಂದೇನ ಮತ್ತ ಏನಾದ್ರ ಭಾಳ ಹುಷಾರು. ಈ ಭಿಕ್ಷಿ ಬೇಡುವ ಮನುಷ್ಯಾಗ ಒಂದು ಒಳ್ಳೆ ಉದ್ಯೋಗ ಕೊಟ್ಟ ಬದುಕು ದಾರಿ ತೋರಿಸ್ಕೊಟ್ಟು ಮನುಷ್ಯಪ್ಪ ನನಗೆ. ಸರಿ ಬಿಡ, ಈಗ ವ್ಯಾಪಾರ ಮಾಡಿದ ರೊಕ್ಕ ಪೂರ್ತಿ ಸ್ಟುಡಿಯೋ ಕೂಡ ತಗೊಂಡ್ ಬಾ. ಆತ ಈಗ ಕೊಡೋರಿಗೆ ಕೊಟ್ಟು ಹೊಸ ಸಾಲ ಮಾಡಿದ್ರೆ ಆಯ್ತು ನೋಡ. ಆತ್ ಬಿಡು, ನೀ ಸ್ಟುಡಿಯೋಕ್ಕೆ ಹೋಗು. ಬರ್ಲೇನ? ಬೇಗ ಬಾ ಮತ್ತೆ. ಉತ್ರಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲ ಈ ನಾನು ಪೇಡ ವ್ಯಾಪಾರ ಮಾಡಿದ ರೊಕ್ಕ ಎಲ್ಲ ಈ ಕಾವೇರಿ ತಗೊಂಡೋಗಿ ಎಲ್ಲ ದಿವಾಳಿ ಹಚ್ಚಾಕತ್ತಾಳ. ಎಲ್ಲಿ ಹೋದಾಳ ಅಂತ ಹುಡುಕೋದಕ್ಕಿನ ಏನ ಕಣ್ಣು ಮುಚ್ಕೊಂಡು ಒಂದು ಸರಿ ಕಾವೇರಿ ಅಂತಂದ್ರೆ ಅಂದ್ರೆ ಸಾಕ ನಿನ್ನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಕಾವೇರಿ ಏಕೆ ಓಡುವೆ ನನ್ನಲ್ಲಿ ಬಡಿಸೇರದೆ ಮಾತಾಡದೆ ಹೀಗೇಕೆ ಓಡುವೆ ಹೀಗೇಕೆ ಕಾಡುವೆ ಹೀಗೇಕೆ ನೋಡುವೆ. ಹಬ್ಬದ ನೀವು ಮಾಡಿ ಮಾರಿ ನೋಡಕ್ಕೆ ಬಂದೇನ ಹೆಂಗದಿಯೋ ನನಗೆ ಯಾರಾದೀನ. ಹಬ್ಬದ ನೀವು ಮಾಡಿ ಮಾರಿ ನೋಡಕ್ಕೆ ಬಂದೇನ ಹೆಂಗದಿಯೋ ನನಗೆ ಯಾರಾದೀನ. ಮರ್ದಂಗಾರಿನ ಕೈಯಾಗ ನನ್ನ ಹೆಸರ ಬರ್ತೇನ ಮರ್ದಂಗಾರಿನ ಕೈಯಾಗ ನನ್ನ ಹೆಸರ ಬರ್ತೇನ ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ನಲಿದು ನಲಿದು ಬಾರೆ ಕನ್ನವಳೆ ಬಾಲಿಗೆ ಹಾಡುವ ಬಾರಿ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಿಲ್ಲ ನೀನಿಲ್ಲದೇನೂ ಇಲ್ಲ ನಾನಿಗೆ ಹೀಗಲೇ ನೀನಿಗೆ ಹಾರಾಡೋ ಹಕ್ಕಿಗಳಲ್ಲಿ ಅರಗಿಣಿಗೆ ಅಂದವು, ಆಕಳ್ಯ ಮೆಲ್ಲುಗಳಲ್ಲಿ ಚೆನ್ನಿಗೆ ಹಗಲೆಲ್ಲ ಹುಣ್ಣಿಮೆಯಂತೆ ನಿನ್ನೊಡನೆ ಇರುವಾಗ ಹುಣ್ಣಿಮೆಯಂತೆ ನಿನ್ನೊಡನೆ ಇರುವಾಗ ನಿನ್ನೊಡನೆ ಇರುವಾಗ ತೈ 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 ಬಂಗಾರಿ ತೈ 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 ಬಂಗಾರಿ ತೈ 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 ಬಂಗಾರಿ ತೈ 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 ಬಂಗಾರಿ ಕೆಟ್ಟಾಗಿದೆ ಓಡೋಡಿ ಬಂದಂತ ಕಾವೇರಿ ಹಾಡಿನಲ್ಲಿ ಕೈಯೂರಿ ಹಾಡಿನಲ್ಲಿ ಕೈಯೂರಿ ಹಾಡಿನಲ್ಲಿ ಕೈಯೂರಿ. ಸಂಜೆ ಹೊತ್ನ್ಯಾಗೆ ಬಂದೆ ಹಿತ್ಲಾಗೆ ನಾನೊಬ್ಳೆ ನಿಂಗೆ ನಮ್ಮನೆ ಹಿತ್ಲಾಗೆ ಅಕ್ಕ ತಂಗಾರಲ್ಲ ಸುತ್ತ ನಿಂತೋರೆ ನಿಜರು ರಾತ್ರಿ ನಮ್ಮನೆ ಹಿತ್ಲಾಗೆ. ಸಂಜೆ ಹೊತ್ತಲ್ಲ ಇದೆ ಮಿಡ್ ನೈಟ್ ಹೊರಗೆ ನೀನ್ ಆ ಸಂಜೆಗ್ ಬಾ, ಅಲ್ಲ ಇವತ್ತು ಯಾಕೆ ಬರ್ತ್ನಾಗ ಯಾಕ ಕಣ್ಣು ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟಿಲ್ಲ. ಅದೇ ಪ್ರತ್ಯಕ್ಷ ಆಗಿಲ್ಲ ಅಂತಂದು ಹೆಂಗಂತ ಕೇಳಕತ್ತೀಯ? ಈ ಪ್ರೀತಿ ಬಗ್ಗೆ ನಿನಗೆ ಗೊತ್ತಿಲ್ಲ.
ಪ್ರೀತಿ ಸಂಬಂಧ ಎಷ್ಟೋ ಹುಡುಗರು ಪ್ಲೇಟ್ ಒಂದು ಟರ 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 ಅಂತ ಹರ್ಕೊಂತಾರ ನಿದ್ದಿಗಳು ನೀ ಮಾಡಂಗಿಲ್ಲ ಮತ್ತೆ ನೀವೇ ಹೆಂಗಸನ್ನ ನಿಗಲ್ ಬಡಿಯಾರ ನೀವೆಲ್ಲ ಏನ್ ಪ್ರೀತಿ ಈಗ ಕೈ ಕೊಟ್ಟು ಓಡಾಡ್ತಿರ್ತಾರ ಏನ ಹಾಗೆ ಪ್ರೀತಿ ಅಂದ್ರೆ ಇದ್ರ ಬಗ್ಗೆ ಕೇಳಿಲ್ಲ ನೀವು ಮೊದಲು ಏನು ತಿಳ್ಕೊಂಡಿದ್ದಿಲ್ ಬಿಡ ಎಂತ ನಿನ್ನ ಪೇಡೆ ಡಬ್ಬಿನ ನನ್ನ ಚೀಲದಾಗ ಹಾಕಿದೀನಿ ನೋಡು ನಿನ್ನ ಪೇಡೆ ಪವರ್ ಹಂಗೈತೆ ಮರಯ್ಯ ಭಾರಿ ಶಕ್ತಿ ಐತೆ ಅವತ್ತೆಲ್ಲ ತಿಳ್ಕೊಂಡಿಲ್ಲ ಅದಕ್ಕ ಈ ಶಿವಮೂರ್ತಿ ಮಾಡುವಂತ ಪೇಡ ಎಲ್ಲರೂ ಬಂದು ಹೋಗ್ತಾರ ಮೊನ್ನೆ ಫೋನ್ ಬಂದಿದ್ದ ಕಾಶಿನಾಥ್ ಕಾಶಿನಾಥ್ ಮುಂಗಾರು ಮಳೆ ಗಣೇಶ ಪೂಜಾ ಗಾಂಧಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರೆಲ್ಲ ನನ್ನ ಅಪಾರ್ಟ್ಮೆಂಟ್ ತಕೊಂಡು ಫೋನ್ ಮಾಡಕತ್ತಿದ್ರು ಶಿವಮೂರ್ತಿ ಹೆಗಡಾರ ಒಂದ್ 50 kg ಪೇಡ ಕೊಟ್ಟು ಕಳ್ಸಿ ಅಂತೇಳಿ ಇವ ಅಂದ್ರ ನಿನ್ನ ಪೇಡದ ವರ್ಚಸ್ಸು ಭಯಂಕರ ನಡೆದೈತಿ ಅನ್ನಂಗ ಆತಲ್ಲ ಹೇಳ್ತೇನೆ ಮತ್ತ ಇನ್ನು ಮುಂದೆ ನೋಡ ಈ ಶಿವಮೂರ್ತಿ ವರ್ಚಸ್ ದೊಡ್ಡದೊಂದು ಪೇಡ ಅಂಗಡಿ ತೆರೆದ ಎತ್ತರದ ಮೇಲೆ ಒಂದು ಕಟ್ಟಿ ಕಟ್ಸಿ ಆ ಕಟ್ಟಿ ಮೇಲೆ ಒಂದು ಗಲ್ಲದ ಪೆಟ್ಟಿಗೆ ಇಟ್ಟು ಆ ಪೆಟ್ಟಿಗೆ ಹಿಂದೆ ಒಂದು ಗಾಲಿ ಕುರ್ಚಿ ಇಟ್ಟು ಅದ್ರ ಮೇಲೆ ನಿನ್ನ ಮಾಡಿನಿ ರೊಕ್ಕ ತಗೊಳಕ ಗೊತ್ತೈತಿ ನೀ ಬಾಳ ಬೆರಕಿದಿ ಬಾಳ ಶಾಣೆ ಇದೆ ಅಂತ ಈಗ ಗೊತ್ತಾಗತೈತಿ ಅಲ್ಲ ಎತ್ತರ ಗಲ್ಲೆ ಪಟ್ಟಿಗೆ ಎಲ್ಲಿರ್ತಾವ ಅಂತ ನಮಗೂ ಗೊತ್ತಿಲ್ಲ ಅಂದ್ರೆ ನೀನ ಇಲ್ಲಿ ನೋಡಿಲ್ಲ ಪೇಡೆ ಅಂಗಡಿ ಇಟ್ಟ ಗಲ್ಲೆ ಮೇಲೆ ಕುಂದರ್ಸಾವ ಅಲ್ಲ ಕೆಂಪು ಬೋರ್ಡಿನ ಅಂಗಡಿ ಇಟ್ಟ ಅದ್ರ ಮೇಲೆ ಕುಂದರ್ಸಾವ ನೀನು ನಿನ್ಗೂ ಎಲ್ಲ ಗೊತ್ತೈತಿ ಗೊತ್ತಿಲ್ಲ ರೇನ ನಮ್ಮಪ್ಪ ದಿನ ಹೋಗಿ ಅಲ್ಲೇ ಕುಂದಿರ್ತಾನ ನಮ್ಮವ್ ದಿನ ಜಗಳ ತೆಗಿತಿದ್ಲ ಒಂದು ಸರಿ ಜಗಳ ತೆಗೆದು ನನ್ನ ಕಳ್ಸಿದ್ ಹೋಗ್ಬೇಕು ಕರ್ಕೊಂಡು ಮಾಡ್ತೇವೆ ಅವಾಗೇನೆ ನೋಡಿದೆ ನೋಡ ಅವಾಗ ಗೊತ್ತಾಯ್ತು ಈಗ ನಿನ್ನ ಪ್ಲಾನ್ ಏನು ಅಲ್ಲ ಕಬೇರಿ ಇವಾಗ ನೀನು ನನ್ಗೆ ಭೇಟಿ ಆಗ್ಲಾರ್ದ ಒಂದು ಅರ್ಧ ಗಂಟೆ ಆತ ನೋಡ ನೀ ನನ್ ಭೇಟಿ ಆಗಿಲ್ಲ ಅಂದ್ರ ನನ್ ಜೀವಕ್ಕ ಸಮಾಧಾನ ಇರುದಿಲ್ಲ ಅಲ್ಲ ನಾನಂದ್ರೆ ಅಷ್ಟು ಪ್ರೀತಿ ನಿನ್ಗೆ ಹೌದು ಹಲೋ ಕಟ್ಟ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಪ್ರೀತಿಸೋರೆಲ್ಲ ಲೈಲಾ ಮಜ್ನು ಆಗಲ್ಲ ನಿನ್ ಯಾತೆ ಹುಡುಗಿನ ನಿನ್ನ ಮನೆಯಾಗಿರೋ ಹೆಂಡತಿನ ಪ್ರೀತಿ ಮಾಡಿದ್ರು ಈ ರಾಣೆಬೆನ್ನೂರು ಹುಲಿ ಅಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ಕೆ ಬೆಕ್ಕಿನ ತಲೆ ಮೇಲೆ ದೀಪ ಇಟ್ಟಾಗ ಮಾತಾಡಬೇಡ ಬೆಕ್ಕಿನ ತಲೆ ನಿನ್ಗ ನನ್ ಮೇಲೆ ಪ್ರೀತಿ ಐತೋ ಇಲ್ಲ ಅಂತ ಹೇಳ್ಬಿಡ ನನ್ ಗಾಡಿ ಸೀದಾ ನಾ ಬೆಂಗಳೂರು ಕಬ್ಬಿಗತ್ತೆ ಕಡೆ ಆಗ್ಲಿ ರೈಟ್ आसमान को नींद आई तो सुलाऊंगी कैसे आसमान को नींद आई तो सुलाऊंगी कैसे दरिया लौट आई तो दबाऊंगी कैसे जब तेरी याद आई तो सो जाऊंगी कैसे रे हंसनेकाई हुली करेंगे कांदा डाल के हंसनेकाई बज्जी करेंगे बाय का बच्चे इधर कुछ होगी बंद है गोजी करेंगे अप्पे हुली करेंगे जातना कर्रन ಆಗ್ತಿರಂತನಿ ಜಾಸ್ತಿ ಅಪ್ಪೆ ಹುಳಿ Dari dari, kallari, sektor nira,
ಎಲ್ಲೋ ಬೆಳೆದು ಕೊನೆಗೆ ದೇವರಂತಿರುವ ನನ್ನ ಗಂಡನ ಕೈ ಸೇರ್ತಿ ಇನ್ನೇನು ಸುಖ ಸಂತೋಷದಿಂದ ಬಾಳಬೇಕು ಎನ್ನುವಷ್ಟರಲ್ಲಿ ಆ ವಿಧಿಯು ನನ್ನ ಜೀವನದಲ್ಲಿ ಆಟವನ್ನು ಆಡ್ತಿದ್ದಾನೆ. ಇನ್ನು ಹಗಲು ರಾತ್ರಿ ಎನ್ನದೆ ನನ್ನ ಪತಿ ದೇವರು ತನ್ನ ತಮ್ಮಂದ್ರ ಚಿಂತೆಯಲ್ಲೇ ಮುಳುಗಿದ್ದಾರೆ. ಇನ್ನು ಪ್ರಶಾಂತ ಹಾದಿ ತಪ್ಪಿ ನಡೀತಿರೋ ವಿಚಾರ ಅವ್ರಿಗೇನಾದ್ರೂ ಗೊತ್ತಾದ್ರೆ, ಅಯ್ಯೋ ದೇವ್ರೆ, ನನ್ನ ಗಂಡನನ್ನು ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆ ನನ್ನಪ್ಪ. ಪಾರ್ವತಿಯನ್ನು ನೋಡಿದಾಗ ಇವಳು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಹೆಣ್ಣೆಂದು ಕಂಡು ಬರುತ್ತದೆ. ಇವಳಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ಏನಿವಳ ರೂಪ, ಏನಿವಳ ಲಾವಣ್ಯ, ಏನಿವಳ ಸೌಂದರ್ಯ, ಏನಿವಳ ಮೈಕಟ್ಟು, ಸ್ವರ್ಗಲೋಕದ ರಂಬೆ ಊರ್ವಶಿಯರನ್ನು ಮೀರಿಸುವಂತಿದೆ ಇವಳ ಅಂಗಸೌಷ್ಠವ. ಇವಳನ್ನು ನೋಡಿದಾಗ ಒಮ್ಮೆ ಯಾಕೆ ಇವಳನ್ನು ಕೆಣಕಬಾರದೆಂದು ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿದೆ. ಪಾರ್ವತಿ, ಬಹಳ ದಿನಗಳಿಂದ ನಿನ್ನನ್ನು ನೋಡದೇ ಇರುವೆ. ಚೆನ್ನಾಗಿದ್ದೀಯಾ? ಹೋಗೋಡ್ರೆ, ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿ ಇದ್ದೀವಿ. ನಿಲ್ಲು ಪಾರ್ವತಿ, ನಿನ್ನ ಸಂಗಡ ಎರಡೇ ಎರಡು ಮಾತುಗಳನ್ನಾಡುವುದಿದೆ. ಗೌಡ್ರೆ, ನಿಮ್ಮಂಥವ್ರ ಜೊತೆ ನಮ್ದೇನ್ರಿ ಮಾತು? ಯಾಕೆಂದ್ರೆ ನೀವು ಆಕಾಶ, ನಾವು ಭೂಮಿ. ಆಕಾಶ ಭೂಮಿಯೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯವೇ? ಅದು ಅಲ್ಲದೆ ದೊಡ್ಡವರಂತಿರುವ ದೊಡ್ಡವರೊಂದಿಗೆ ಮಾತನಾಡುವ ಸಮಯ ನಮಗೆ ಒದಗಿ ಬಂದಿಲ್ಲ. ಎರಡೇ ಎರಡು ಮಾತುಗಳನ್ನಾಡುವುದಿದೆ ಅಂದ ತಕ್ಷಣ ಇಷ್ಟೇಕೆ ಕೆಂಡಕಾಲ? ಗೌಡ್ರೆ, ನಿಮ್ಮಂಥವ್ರ ಜೊತೆ ನಮ್ದು ಏನ್ರಿ ಕೆಲಸ? ಅದು ಅಲ್ಲದೆ ನಿಮ್ಮ ಜೊತೆ ನಂದೇನು ಮಾತು? ಬಿಡಿ. ಕೆಲಸವಿದ್ದುದರಿಂದಲೇ ತಡೆದಿರುವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಒಂದು ಹೆಣ್ಣಿನ ಸಂಗಡ ಒಬ್ಬ ಗಂಡು ಮಾತನಾಡುತ್ತಾನೆ ಅಂದರೆ ಈ ಕಲಿಯುಗದಲ್ಲಿ ಏನು ಅರ್ಥ? ಅರ್ಥವೋ ಅನರ್ಥವೋ ಅದು ನನಗೆ ಬೇಕಾಗಿಲ್ಲ. ದಾರಿ ಬಿಡಿ, ನಾನು ಹೋಗ್ಬೇಕು. ದಾರಿ ಬಿಡುವೆ ಗುಲಾಬಿ, ಅದು ಹಾಗೆಯೇ ಅಲ್ಲ. ಈ ಕೆಂಪಾದ ಕೆಂದುಟಿಯಿಂದ ಈ ರುದ್ರಗೌಡನ ಕೆಂದಿಗೆ ಇದೆಂತ ಅಸಹ್ಯವಾದ ಮಾತುಗಳನ್ನು ಆಡ್ತಾ ಇದ್ದೀರಿ? ನಾನು ಯಾರೆಂಬುದು ಕಲ್ಪನೆ ಇರಬೇಕಲ್ಲ? ಇದೆ, ಕಲ್ಪನೆ ಇದೆ. ನನ್ನ ಮಿಲ್ಲಿನ ಕೆಲಸಗಾರನ ಹೆಂಡತಿ ಎನ್ನುವ ಕಲ್ಪನೆ ನನಗೆ ಚೆನ್ನಾಗಿದೆ. ನಿನ್ನ ಸುಂದರವಾದ ತೋಳುಗಳಿಂದ ನನ್ನನ್ನು ಬಿಗಿದಪ್ಪಿ ಕೆನ್ನೆಗೆ ಮುತ್ತನ್ನು ಇಟ್ಟಾಗ ಸರಿ. ಗೌಡ್ರೆ, ನಾನು ಹೇಳಿದಂತೆ ಕೇಳಿದರೆ ನಿನ್ನನ್ನು ಬಂಗಾರದ ಪಂಜರದ ಗಿಣಿಯನ್ನಾಗಿ ಸಾಕು. ಬೆಂಕಿ ಹಾಕ್ರಿ ನಿಮ್ಮ ಬಂಗಾರದ ಗಿಣಿಗೆ. ಊರಿನ ಗೌಡ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಅದೇ ಅನ್ನ ಹಾಕುವ ದಣಿ ಒಬ್ಬ ಕಾರ್ಮಿಕನ ಹೆಂಡತಿ ನಿಮಗೇನಾಗಬೇಕು? ನಿಮಗೆ ತಂಗಿ ಆಗಬೇಕು. ನೀವಾದ್ರೂ ನನಗೆ ಅಣ್ಣನ ಸಮಾನ. ಅಂಥದ್ರಲ್ಲಿ ನನ್ನ ಮೇಲೆ ವ್ಯಾಮೋಹ ಪಡುವುದೇ? ನಾನು ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ತತ್ವೋಪದೇಶ ನನಗೆ ಬೇಕಾಗಿಲ್ಲ. ಅಂದ್ರೆ ನೀನು ನನ್ನವಳಾಗಬೇಕು. ತುಪ್ಪಾಗಿ ಮಾನವಂತರ ಮನೆತನದಲ್ಲಿ ಹುಟ್ಟಿ ಊರಿಗೆ ದೊಡ್ಡ ಮನುಷ್ಯನಾಗಿ ಇಂಥ ಹೊಲಸು ಮಾತಾಡಲಿಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನಗೆ? ನನ್ನನ್ನು ಯಾರು ಅಲ್ಲಗಳೆದು ಹೋದವರಿಲ್ಲ. ನೀನಾಗಿ ಬಂದರೆ ಸರಿ, ಇಲ್ಲದಿದ್ದರೆ ಇದ್ದೇ ಇದೆ ಬಲಾತ್ಕಾರ. ಮಾತಾಡು. ಒಂದು ಹೆಜ್ಜೆ ಮುಂದಿಟ್ಟು ನೀನೇನಾದ್ರೂ ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಊರಿನ ಹೆಣ್ಣು ಮಕ್ಕಳೆಲ್ಲ ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ದೀಯ. ಹೆಣ್ಣು ಬಂದ್ರೆ ಮಾರಿ ಆಗ್ತಾಳೆ, ನಿನ್ನಂಥವರಿಗೆ ಮಾರಿಯಾಗಿ ಬದುಕ್ತಾಳೆ. ಹೆಣ್ಣು ನಿನ್ನ ಭೋಗದ ವಸ್ತು ಅಂತ ತಿಳಿದುಕೊಂಡಿದ್ದೀಯೇನೋ? ಇನ್ನೊಂದು ಸಾರಿ ಹೆಣ್ಣು ಕಣ್ಣೆತ್ತಿ ನೋಡಿದ್ಯಾ ಆದ್ರೆ ನೋಡುವ ನಿನ್ನ ಕಣ್ಣುಗಳನ್ನ ಕೆತ್ತು ನಿನ್ನ ಕೈಯಲ್ಲಿ. ಈ ಹೆಣ್ಣು ಅಬಲೆ ಎಂದು ತಿಳಿದುಕೊಂಡಿದ್ದೆ. ನಿನಗೂ ಛಲವಿದೆ, ನಿನಗೂ ಛಲವಿದೆ. ಆಮೇಲೆ ನನ್ನ ಆಸೆ ತೀರಿದ ಬಳಿಕ ನನ್ನ ಕಣ್ಣನ್ನಾದರೂ ಕೇಳು, ನನ್ನ ರುಂಡವನ್ನಾದರೂ. ಈಗ
ಈಗ ಇದ್ದೇ ಇದೆ ನಿನ್ನ ಮೇಲೆ ಬಲ. ಲೇ ಗೌಡ, ನೀನು ಒಂದು ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ಕಂಡ ಹೆಣ್ಣು ಮಕ್ಕಳ ಬಗ್ಗೆ ಕಂಡದಾಗಿ ಮಾತಾಡ್ತಿದ್ದೀಯ. ನನ್ನ ತಂದೆಯ ಶೀಲದ ಬಗ್ಗೆ ಮಾತನಾಡುವ ಗಂಡರಂಡೆ. ಏ ಮುಚ್ಚ ಬಾಯ್ನ. ಇದುವರೆಗೂ ಅಣ್ಣ ಹಾಕಿದ ದಣಿ ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ರಂಡೆ ಗಿಂಡೆ ಅಂತ ಮಾತಾಡಿದೆ ಆದ್ರೆ ನಿನ್ನ ರುಂಡ ಚಂಡಾಡುವ ಚಂಡಿ ಚಾಮುಂಡಿ ನಾನಾಗಬೇಕಾಗಿತ್ತು. ಈ ವರಮಹಾಲಕ್ಷ್ಮಿಯ ಪುತ್ರನನ್ನು ಅಲ್ಲಗಳೆಯಬೇಡ. ನಿನ್ನ ಗುಂಪು ಮಾತಿನಿಂದ ಅಮ್ಮ, ತಾಯಿ, ಜಗನ್ಮಾತೆ, ಈ ಪಾಪಿ ಬಂಧನದಿಂದ ಈ ನಿನ್ನ ಮಗಳ ಶೀಲವನ್ನ ಕಾಪಾಡು ತಾಯಿ, ಕಾಪಾಡು. ತಾಯಿ ದೇವರು ಅವನೆಲ್ಲಿದ್ದಾನೆ? ದೇವರು ಕಂಡ ಕಲ್ಲುಗಳಿಗೆಲ್ಲ ಕಣ್ಣು ಮೂಗುಗಳನ್ನು ಕೊರೈಸಿ 365 ದಿನ 3 ಕಾಲ ಪೂಜೆ ಮಾಡಿದ ಮಾತ್ರಕ್ಕೆ ಆ ಕಲ್ಲು ದೇವರು ಈ ಕಲಿಯುಗದಲ್ಲಿ ನಿನ್ನನ್ನು ರಕ್ಷಿಸಲು ಬರುತ್ತಾನೆ. ಮುಚ್ಚೊಬ್ಬ ಈ ವಿಷ ತುಂಬಿದ ಸರ್ಪವೇ. ಇನ್ನೊಂದು ಮಾತು ಆ ನನ್ನ ತಾಯಿ ಬಗ್ಗೆ ಅಲ್ಲಗಳೆದು ಮಾತಾಡಿದೆ ಆದ್ರೆ ನಿನ್ನ ಘಟ ಈ ಕ್ಷಣದಲ್ಲಿ ಬೀಳುತ್ತೆ. ಹೋದರೂ ಸರಿ, ಹಠವನ್ನು ಮಾತ್ರ ಬಿಡುವವನಲ್ಲ ನಾನು. ಎಂತ ಮುಹೂರ್ತದಲ್ಲಿ ಬಂದು ಬಿಟ್ಟಿಯಲ್ಲೋ, ಪುಣ್ಯ ಕಾಲದಲ್ಲಿ ಬಂದು ಬಿಟ್ಟಿಯಲ್ಲೋ. ಕುಂಭಸ್ಥಾನದ ಪುಣ್ಯ ಸಿಗುತ್ತಿತ್ತಲ್ಲೋ ನಿನಗೆ. ಯಾರು ನೀನು? ನನಗೆ ಯಾರು ಎಂದು ಕೇಳುವ ಕೆಟ್ಟ ಹುಳುವೆ. ನನ್ನ ತಾಯಿಯ ಶೀಲ ಮತ್ತು ಪ್ರಾಣವನ್ನು ಉಳಿಸಲು ಆ ಶಕ್ತಿ ಮಾತ್ರ ನನ್ನನ್ನು ಕಳಿಸಿಕೊಟ್ಟಿದ್ದಾಳೆ. ದುರಾತ್ಮ, ಅನ್ನ ಕೊಡುವ ದಣಿಯಾದ ನಿನ್ನಲ್ಲಿ ಇಂಥ ಹರಸುಗುಣಗಳು ಅಡಗಿದೆಯಲ್ಲ. ನೀನೇನು ಮನುಷ್ಯನೋ ಇಲ್ಲ ಪಿಶಾಚಿಯೋ? ಪ್ರದೀಪ, ನಿನ್ನ ಎದುರು ವಾದಿಸಿದರೆ ನಿನ್ನ ಗತಿ ಏನಾದೀತು? ನಿನ್ನ ಟೊಳ್ಳು ಮಾತೆಗೆ ಹೆದರಿ ಜೀವನ ನಡೆಸುವ ಭಂಡರು ನಾವಲ್ಲ. ಪವಿತ್ರ ಮಾತೆ ಎದೆ ಹಾಲು ಕುಡಿದು ಗಟ್ಟಿಯಾಗಿ ಬೆಳೆದ ದೇಹ. ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲಿಯೇ ಕೊಲ್ಲಬಲ್ಲೆ. ಅನ್ನ ಹಾಕಿದ ಋಣ ಭಾರದಿಂದ ನಿನ್ನನ್ನು ಜೀವದಿಂದ ಬಿಡುತ್ತಿದ್ದೇನೆ. ಮರು ಮಾತನಾಡದೆ ಹೋದರೆ ಸರಿ, ಇಲ್ಲವಾದರೆ ಕಾಲಿಂದ ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತದೆ. ನನಗೆ ಕಾಲು ಎತ್ತಿ ತೋರಿಸುವೇನು? ಕಾಲ ಚಕ್ರ ಕೂಡಿ ಬರಲಿ. ಪ್ರದೀಪ, ಸರಿಯಾದ ಸಮಯಕ್ಕೆ ನೀನು ಬರದೆ ಹೋಗಿದ್ರೆ ನಿನ್ನ ತಾಯಿಯ ಮಾನ ಪ್ರಾಣ ಎರಡು ಉಳಿತಿರ್ಲಿಲ್ವೋ? ಅತ್ತಿಗೆ, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದಮ್ಮ. ಹುಲಿಯಂತೆ ಈ ನಿಮ್ಮ ಮಗ ಇರುವಾಗ. ಅತ್ತಿಗೆ, ನೀವು ಮನೆಗೆ ಹೋಗಿ, ನಾನು ಹೋಗಿ ನೀರು ತಗೊಂಡು ಬರ್ತೇನೆ. ಏ ಗೌಡ, ಪಾವನ ಗಂಗೆಯಂತಿರುವ ನನ್ನ ತಾಯಿಯ ಕಣ್ಣಲ್ಲಿ ನೀರು ತರಿಸಿದೆಯಲ್ಲ, ನಿನ್ನ ಕಣ್ಣಲ್ಲಿ ರಕ್ತ ಹರಿಸದಿದ್ದರೆ ಈ ಪ್ರದೀಪನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನಿನ್ನಂತ ಗಂಡು ಹುಲಿಗಳು ಈ ಊರಿನಲ್ಲಿದ್ದರೆ ಇಂಥವರನ್ನು ಸದೆ ಬಡಿಯುವುದು ಏನೂ ದೊಡ್ಡ ಕೆಲಸವಲ್ಲ. ಅಂದ್ರೆ ತಾವು ಯಾರು ಅಂತ ಕೇಳಬಹುದೇ? ನಾನು ಒಬ್ಬ ನಿಮ್ಮ ಹಿತೈಷಿ ಅಂತ ತಿಳಿದುಕೊಳ್ಳಿ. ಇಲ್ಲ, ನಿಮಗೆ ಒಬ್ಬ ಆಪ್ತ ಮಿತ್ರನೆಂದು ತಿಳಿದುಕೊಳ್ಳಿ. ಇಂಥ ಗೌಡರ ಎದುರಿಗೆ ಮಾತನಾಡುವವರು ಯಾರೂ ಇರಲಿಲ್ಲವಿದ್ದ. ಈಗ ನೀವು ನಿಮ್ಮ ಧೈರ್ಯ ಮೆಚ್ಚಿದ್ದೇನೆ ನೋಡಿ. ನಿಮ್ಮಂತ ಒಬ್ಬ ಗಂಡು ಹುಲಿಗಳು ಊರಲ್ಲಿ ಹುಟ್ಟಿದರೆ ಇಂತಹ ಗೌಡರನ್ನು ಸದಬಡಿಯುವುದು ಏನು ದೊಡ್ಡ ಕೆಲಸವಲ್ಲ. ಅಂದ್ರೆ ತಾವು? ನಾನು ಇದೇ ಊರಿನವನು. ಕೆಲಸದ ನಿಮಿತ್ತ ಬೇರೆ ಊರಿನಲ್ಲಿದ್ದೆ. ಈಗ ನನ್ನಿಂದ ಒಂದು ಮಹತ್ವದ ಕೆಲಸ ಈ ಊರಿನಲ್ಲಿ ಆಗಬೇಕಾಗಿದೆ. ಅಂದ ಹಾಗೆ ತಮ್ಮ ಊರು ಇದೇನಾ? ಮೂಲತಃ ನಾವು ಈ ಊರಿನವರಲ್ಲ. ಅನಾಥರಾದ ನಾವು ನಮ್ಮ ಅಣ್ಣನವರ ಸಹಾಯದಿಂದ ಈ ಊರಿಗೆ ಬಂದು ಸುಮಾರು 20 ವರ್ಷಗಳೇ ಗತಿಸಿ ಹೋದವು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ನಿಮ್ಮನ್ನು ಭೇಟಿಯಾಗ್ತೀನಿ. ರುದ್ರೇಗೌಡ, ಇನ್ನು ಮುಗಿಯಿತು ನಿನ್ನ ಸರ್ವಾಧಿಕಾರ. ನನ್ನ ಕೈಯಿಂದಲೇ ನಿನ್ನ ಕೈಗೆ ತೋಳ ತೊಡಿಸಿ ಹುಚ್ಚು ನಾಯಿಗೆ ಒದ್ದಂತೆ ಒದ್ದು ನಿನ್ನನ್ನು ಜೈಲು ಕಮ್ಮಿ ಎಣಿಸಲು ಹತ್ತಲಿಲ್ಲ. ನಾನು ರವಿಕಾಂತ್ ಗೌಡೆ ಅಲ್ಲ.
ಇದೇನೆ ಪಾರು, ಏನಾಯ್ತು ನಿನಗೆ? ಇದ್ಯಾಕೆ ಈ ರೀತಿ ಬೆವರ್ತಾ ಇದೆಯೇ? ನಾನಾ? ಇಲ್ಲ ರೀ, ನಾನೇನು ಬೆವರ್ತಾ ಇಲ್ಲ. ಅದು ಬೇಸಿಗೆಗಾಲ ಅಲ್ವೇ, ಅದಕ್ಕಾಗಿ ಮೈಯಲ್ಲಿ ಸ್ವಲ್ಪ ಬೆವರು ಬಂದಿರಬೇಕು ಅಷ್ಟೇ. ಇಲ್ಲ ಪಾರ್ವತಿ, ನೀನು ನನ್ನಿಂದ ಏನೋ ಮುಚ್ಚಿರ್ತಾ ಇದೀಯಾ. ನಾನು ಈ ರೀತಿ ನೀನು ಭಯದಿಂದ ಇದ್ದದ್ದನ್ನು ಯಾವತ್ತೂ ನೋಡಿದನೇ ಅಲ್ಲ. ನನ್ನ ತಮ್ಮನಿಂದ ಏನಾದ್ರು ತೊಂದರೆ ಆಯ್ತೇನೆ ಅಥವಾ ಬೇರೆ ಯಾರಿಂದ? ಚಚ್ಚಿ, ನನ್ಗ್ಯಾಕ್ರಿ? ಯಾರಿಂದ ನನಗೆ ತೊಂದರೆ ಆಗುತ್ತೆ? ನನಗೆ ಯಾರು ತೊಂದರೆ ಇಲ್ಲ, ನಾನೇ ಭಯ ಪಡ್ಬೇಕು ಹೇಳಿ? ನೋಡಿ, ನೀರ್ ಕಾಸಿದ್ದೇನೆ, ಸ್ನಾನ ಮಾಡಿ ಊಟ ಮಾಡೋರಂತೆ, ಬನ್ರಿ. ಇರು ಪಾರ್ವತಿ, ಆಮೇಲೆ ಊಟ ಮಾಡಿದ್ರಾಯ್ತು. ನೋಡು, ನನ್ನ ಪ್ರೀತಿ ದೇವಿಯನ್ನ ಸಲುವಾಗಿ ಈ ಹೂವನ್ನು ತಂದುಕೊಟ್ಟಿದ್ದಾನೆ, ಇದನ್ನು ಮುಡ್ಕೋಬಾರ್ದೆ? ಅಯ್ಯೋ ಯಜಮಾನ್ರೆ, ಹೂವು ಮಾಡಿದುಕೊಂಡು ಓಡಾಡುವ ವಯಸ್ಸಲ್ಲ ರೀ ನಮ್ದು. ಈಗ ನನಗೆ ಮೇನ್ ಬೇಕಾಗಿರೋದು ನಿಮ್ಮ ಪ್ರೀತಿ ಒಂದೇ ಸಾಕು. ಪಾರ್ವತಿ, ಅದ್ಯಾವ ಜನ್ಮದ ಪುಣ್ಯನೋ ಏನೋ, ನೀನು ನನ್ನ ಸತಿಯಾಗಿ ಬಂದಿದೀಯ. ನನ್ನ ಮದುವೆಯಾಗಿನಿಂದ ನಿನಗಾಗಿ ಏನನ್ನೂ ಕೊಟ್ಟಿಲ್ಲ ನಾನು, ನೀನು ಕೂಡ ಏನನ್ನೂ ಕೇಳಿಲ್ಲ. ಅಂದ ಮೇಲೆ ಪ್ರೀತಿನ ಹೂವು ತಂದ್ರೆ ಅದನ್ನೂ ಬೇಡ ಅಂತ ಹೇಳಿದ್ರೆ? ಅದಲ್ಲ ರೀ, ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿ, ಸ್ವಲ್ಪ ಕೇಳ್ರಿ. ಅಲ್ಲ ರೀ, ನೀವು 2-3 ದಿನದಿಂದ ಊರಲ್ಲಿ ಇರ್ಲಿಲ್ಲ. ಅದು ಅಲ್ರಿ, ನಿಮಗೆ ಬುತ್ತಿಯನ್ನ ಕೊಟ್ಟು ಪ್ರದೀಪನ ಹತ್ರ ಕಳಿಸಿದ್ರೆ ಅವನು ಕೂಡ ಮಿಲ್ಲಲಿಲ್ಲ ಅಂತ ವಾಪಸ್ ಬಂದು ತಂದು ಬಿಟ್ಟ, ಗೊತ್ತೇ? ಓಹೋ, ನನ್ನ ಗೃಹ ಮಂತ್ರಿಯವರಿಗೆ ಇದಕ್ಕೇನ ಸಿಟ್ಟು ಬಂದಿರೋದು? ಆಯ್ತು, ಯಾವುದೋ ಕಂಪನಿ ಕೆಲಸ ನಿಮಿತ್ತ ಅರ್ಜೆಂಟಾಗಿ ಹೋಗೋದು ಬಂತು, ಅದಕ್ಕೆ ನಿನ್ಗೆ ಹೇಳಕ್ಕಾಗ್ಲಿಲ್ಲ. ಮುಂದೊಂದ್ಸಲ ಆ ತಪ್ಪನ್ನು ಮಾಡಲ್ಲ, ನಿನಗೆ ಖಂಡಿತವಾಗಿ ಹೇಳಿ ಬರ್ತೇನೆ. ಈಗಲಾದ್ರೂ ಸಮಾಧಾನ ಆಯ್ತೇನೆ? ಸ್ವಲ್ಪ ಅಲ್ಲ, ಸ್ವಲ್ಪ ಸಮಾಧಾನ ಆಯ್ತು. ಸರಿ, ನಿಮ್ಮ ಜೊತೆ ಮಾತನಾಡ್ತಾ ನಿಂತ್ರೆ ಕೆಲಸ ಮಾಡೋದು ನೆನಪಿರಲ್ಲ, ಊಟ ಮಾಡೋದು ನೆನಪಿರಲ್ಲ, ಆಯ್ತು? ನೋಡು, ಮತ್ತೆಲ್ಲ ಆಮೇಲೆ. ಈಗ ನಿನ್ನಿಂದ ಒಂದು ಸಿಹಿ ಮುತ್ತೆ ಅಂತ ಬೇಕೇ ಬೇಕು. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ, ನಾನು ನೀನು ಎಂಬುದಿಗೆ ಸ್ನೇಹದಿ ಸೇರಲು. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ, ನಾನು ನೀನು ಎಂಬುದಿಗೆ ಸ್ನೇಹದಿ ಸೇರಲು. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ಹೊಸ ಬಾಳು, ಹೊಸ ರೀತಿ, ಹೊಸ ದಾರಿ, ಹೊಸ ಪ್ರೀತಿ ಗೆಳತಿ ನೋಡಿದೆ. ಹೊಸ ರಾಗ, ಹೊಸ ತಾಳ, ಹೊಸ ಭಾವ, ಹೊಸ ಮಾತು ಎಂದು ಕೇಳಿದೆ. ಹೊಸ ಬಾಳು, ಹೊಸ ರೀತಿ, ಹೊಸ ದಾರಿ, ಹೊಸ ಪ್ರೀತಿ ಗೆಳತಿ ನೋಡಿದೆ. ಹೊಸ ರಾಗ, ಹೊಸ ತಾಳ, ಹೊಸ ಭಾವ, ಹೊಸ ಮಾತು ಎಂದು ಕೇಳಿದೆ. ಹೊಸ ನೋಟ ನೋಡಿದೆ, ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ, ನೀ ತಂದ ಬಾಳಿನಿಂದ. ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ.
ಚಿನ್ನವೇ ಎಂಥ ಭಾಗ್ಯವೇ ಶಿವಣ್ಣ, ನಿಮ್ಮ ರೋಮ್ಯಾನ್ಸ್ನಲ್ಲಿ ರಸ ಬರೋ ಟೈಮಿಗೆ ಶಿವಪೂಜೆಯಲ್ಲಿ ಕರಡಿ ಬಂದಂಗಾಯ್ತು ಅಂತ ಕಾಣುತ್ತೆ. ಹಾಗೇನಿಲ್ಲ ಶೆಟ್ರೆ, ನನ್ನ ಕಣ್ಣಲ್ಲಿ ಕಸ ಬಿದ್ದಿದೆ ಅಂತ ಹೇಳ್ತಿದ್ಲು, ಅದಕ್ಕೆ. ಓಹೋ, ಊದಾಕತ್ತೀರೇನು? ಊದ್ರಿ ಮಕ್ಕಳ್ರ, ಊದ್ರಿ. ಊದೋ ವಯಸ್ಸು ಇವಾಗ ಊದ್ಕೊಂಡ್ಬಿಡ್ಬೇಕು, ಆಮೇಲೆ ಊದ್ತೀನಿ ಅಂತಂದ್ರೆ ಆಗಾಕಿಲ್ಲ. ಒಂದು ಹಾಗೆ ನಾನು ಬಂದ ವಿಷಯ ಏನಂತಂದ್ರೆ, ಗೌಡ್ರು ಅರ್ಜೆಂಟ್ ಆಗಿ ನಿನ್ನ ಹತ್ರ ಬರ್ಲಿಕ್ಕೆ ಕೇಳಿದ್ದಾರೆ. ಅದಕ್ಕಾಗಿ ನಿನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದೆ. ಇದು ಗೌಡ್ರು ಬರಕ್ ಕೇಳಿದ್ರ? ಈಗ ತಾನೇ ಮೇಲಿಂದ ಬಂದಲ್ಲ ಶೆಟ್ರೆ, ಊಟಾರು ಮಾಡ್ಕೊಂಡು ಬರ್ತೇನೆ. ಮತ್ತೇನಾದ್ರು ಅರ್ಜೆಂಟ್ ಏನಾದ್ರು ಕೆಲಸ ಇದೆ ಅಂತ ಏನಾದ್ರು ಹೇಳಿದ್ರ? ಗೌಡ್ರ ಕೆಲಸ ಒಂದ ಎರಡ ನನಗೇನೋ ಗೊತ್ತಿಲ್ಲ, ಏನೋ ಸೂಕ್ಷ್ಮ ವಿಷಯ ಐತೆ ಅಂತ ಹೇಳಿ ಕೂಡ್ಲೆ ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ರು ನೋಡಿ. ಹೌದಾ? ಆಯ್ತು ಶೆಟ್ರೆ, ನೀವು ಮುಂದೆ ಹೋಗಿ, ನಾನು ನಿಮ್ಮ ಹಿಂದ್ಗಡೆನೆ ಬಂದ್ಬಿಡ್ತೇನೆ. ಒಂದು ನಿಮಿಷ ನೀಡಿ. ಅಲ್ಲ ರೀ, ಮೊದಲು ಸ್ನಾನ ಮಾಡಿ ಊಟ ಮಾಡಿ ಆನಂತರ ಬೇಕಾದ್ರೆ ಹೋಗ್ರಂತೆ. ಯಾಕಂದ್ರೆ 2-3 ದಿನ ಆಯ್ತು, ಸರಿಯಾದ ಸಮಯಕ್ಕೆ ಊಟ ಮಾಡಿದ್ದೀರೋ ಇಲ್ವೋ? ಇಲ್ಲ ಪಾರ್ವತಿ, ಗೌಡ್ರ ಹತ್ರ ಹೋಗ್ಲೇಬೇಕು. ಗೌಡ್ರು ಅನ್ನ ಕೊಡೋ ದಣಿಗಳು, ಅವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ಇದ್ದಾಗೆ. ನಾನು ಹೇಗೆ ಹೋಗ್ಲಿಲ್ಲ ಅಂತವ್ರೆ ಅವ್ರಿಗೆ ಎಷ್ಟು ಬೇಜಾರಾಗ್ತಾರೆ ನೋಡು. ನಾನು ಹೀಗೆ ಹೋಗಿ ಹಾಕಿ ಬಂದ್ಬಿಡ್ತೇನೆ. ಪ್ರಶಾಂತ ಪ್ರದೀಪ ಬಂದ್ರೆ ಅವ್ರಿಗೆ ಊಟಕ್ಕೆ ಹಾಕು, ನೀನು ಊಟ ಮಾಡು. ಈಗ ಹೋಗಿ ಹೀಗೆ ಬಂದೆ. ಅಯ್ಯೋ, ಈಗ ನಾನೇನ್ ಮಾಡ್ಲಿ? ಅಯ್ಯೋ ದೇವ್ರಿ, ಆ ಗೌಡ್ರು ನನ್ನ ಗಂಡನನ್ನು ಯಾಕೆ ಕರೆಸಿರ್ಬೋದು? ಓಹೋ, ನಾನು ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದಕ್ಕೆ ಇವ್ರನ್ನೇನಾದ್ರೂ ಕರೆಸಿದ್ರ? ಅಯ್ಯೋ ಭಗವಂತ, ನನ್ನ ಗಂಡನನ್ನು ಕಾಪಾಡುವ ಭಾರ ನಿನ್ನೆ ಕೊಡಿದೆ. ನನ್ನಪ್ಪ ನಿನ್ನೆ ಕೊಡಿದೆ. ಅಣ್ಣನವರು ಇನ್ನೂ ಬಂದಿಲ್ಲವೆಂದು ವಿಚಾರ ಮಾಡುತ್ತಿರುವೇನಮ್ಮ? ಇಲ್ಲ ಪ್ರದೀಪ, ನಿಮ್ಮ ಅಣ್ಣನವರು ಬಂದಿದ್ರು. ಆದ್ರೆ ಆ ಶೆಟ್ರು ಬಂದ್ರು, ಗೌಡ ಹತ್ರ ನಿಮ್ಮ ಹತ್ರ ಏನೋ ಮಾತಿದೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ನನ್ಗೆ ಯಾಕೋ ತುಂಬಾ ಭಯವಾಗ್ತಿದ್ಯೋ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡೋದು ಯಾಕೆ ಆಗ್ತಿದೆ? ಗೌಡ್ರ ಕೆಲಸ ಅಂದ್ಮೇಲೆ ಏನೋ ಕೆಲಸ ಇರುತ್ತೆ ಬಿಡಿ, ಅದಕ್ಕೆ ಏನೋ ಬರಕ್ಕೆ ಹೇಳಕ್ಕಿರ್ತಾರೆ. ಇಷ್ಟರಲ್ಲೇ ಬಂದ್ರು ಬರ್ಬೋದು. ಅದಕ್ಕೆ ಪ್ರಶಾಂತ್ ಇನ್ನು ಮನೆಗೆ ಬಂದಿಲ್ಲ? ಇಲ್ಲಪ್ಪ, ಆ ಪ್ರಶಾಂತ ಇನ್ನೂ ಮನೆಗೆ ಬಂದಿಲ್ಲ. ಅವನು ಯಾಕೆ ಈ ರೀತಿ ವರ್ತಿಸ್ತಿದ್ದಾನೋ ನನಗೊಂದು ತಿಳಿತಾ ಇಲ್ಲ. ಯಾಕೆಂದ್ರೆ ದಿನವಿಡೀ ಈ ರೀತಿ ಕುಡಿದು ತನ್ನ ಆರೋಗ್ಯವನ್ನ ತಾನೇ ಹಾಳು ಮಾಡಿಕೊಳ್ತಾ ಇದ್ದಾನೆ. ನನ್ನ ತಮ್ಮ ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಲಿ ಅಂತ ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ದುಡಿದ್ರು, ಅದು ಪ್ರಯೋಜನಕ್ಕೆ ಬರ್ಲಿಲ್ಲಲ್ಲ. ನಾನು ಅವನ ಬಗ್ಗೆ ವಿಚಾರ ಮಾಡಿದೆ. ನಮ್ಮ ತಮ್ಮ ಪ್ರಶಾಂತ ಯಾಕೆ ಈ ರೀತಿ ಆಗಿ ಹೋದನೆಂದು. ಎಷ್ಟು ಕಲಿತರು ಬುದ್ಧಿ ಮಾತ್ರ ಅಷ್ಟೇ ಅಂತ ಕಾಣುತ್ತೆ. ಹೋಗ್ಲಿ, ಅವನ ತಲೆ ಬ್ರಹ್ಮ ಬರದಂತೆ ಆಗಲಿ. ನಾವಾದ್ರೂ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಣ್ಣ ಬಂದಿಲ್ಲ ಅಂತ ನೀವಿಂದ ಊಟನೇ ಮಾಡಿಲ್ಲ ಅಂತ ಕಾಣುತ್ತೆ. ಬನ್ನಿ ಊಟ ಮಾಡೋಣ. ಬೇಡಪ್ಪ, ಅವ್ರು ಬಂದ ನಂತರ ನಾನು ಊಟ ಮಾಡ್ತೀನಂತೆ. ನೀನು ಊಟ ಮಾಡಿದೆ ಅಂತ ಹೋಗು. ಬೇಡ, ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನನಗೂ ಊಟ ಬೇಡ. ಅಲ್ಲೋ, ನೀನು ಊಟ ಮಾಡು. ಬೇಡ, ಆಮೇಲೆ ಊಟ. ಏನೋ ಪ್ರಶಾಂತ ಇದು? ನಾನು ಈ ಮನೆಯಲ್ಲಿ ನಿನಗೆ ಕೇಳುವವರು ಯಾರು ಇಲ್ವೇನೋ? ನಾನೊಬ್ಬ ಶಾಲೆ ಕಲಿತ ವಿದ್ಯಾವಂತನಾದಂತ ಕತ್ತೆ. ನನಗೆ ಏನು ಬೇಡ, ನನಗೆ ಈ ಅಮೃತ ಒಂದಿದ್ರೆ ಸಾಕು. ನಾನು ಆರಾಮಾಗಿ ಇರ್ತೀನಿ. ಪ್ರಶಾಂತ, ನೀನ್ ಈ ರೀತಿ ಕುಡಿತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಿನ್ನನ್ನೇ ನಂಬಿರುವ ನಮ್ಮ ಪಾಡೇನೋ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ
ನಿಜವಲ್ಲವೋ ಅರಿ ಅಂತ ದಾಸರ ಹೇಳಿದ್ದು ಪದ ಕೇಳಲಿಲ್ಲ ನೀನಣ್ಣ? ದಾಸರು ಹೇಳಿದ ಪದ ನಿನಗೆಲ್ಲ ಅರ್ಥ ಆಗ್ಬೇಕು. ನೀನು ಹಳ್ಳಿ ಹುಂಬ, ನಾನು ಹೊಟ್ಟೆ ತುಂಬ ಕುಡಿತೀನಿ ಅಂತ ನಿನಗೆ ಹೊಟ್ಟೆ ಉರಿ. ಅಣ್ಣ ನಿನಗೆ ಬೇಕಿದ್ರೆ ಹೇಳು, ನನ್ನ ಹತ್ರ ಮನೆಯಲ್ಲಿ ಫುಲ್ ಸ್ಟಾಕ್ ಇದೆ, ನಾ ಕೊಡ್ತೀನಿ. ಯಾಕೋ ಪ್ರಶಾಂತ, ಗಾಯದ ಮೇಲೆ ಹುಳಿ ಹಿಂಡಿದಂತೆ ನಿನ್ನ ಒಗಟು ಮಾತಿನಿಂದ ನಮ್ಮನ್ನ ಚುಚ್ಚಿ ಚುಚ್ಚಿ ಕೊಲ್ಲಬೇಡಪ್ಪ. ಪ್ರಶಾಂತ, ನಿನ್ನನ್ನು ಓದಿಸಿ ದೊಡ್ಡ ಸಹಾಯಕನನ್ನಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಇಷ್ಟೊಂದು ಓದಿಸಿದ್ದು ಯಾಕೋ ಪ್ರಶಾಂತ? ಸ್ವಲ್ಪವಾದ ಪ್ರಜ್ಞೆ ಅನ್ನೋದಿದೆಯೇನೋ ನಿನ್ನಲ್ಲಿ? ಪ್ರಜ್ಞೆ ಪ್ರಜ್ಞೆ ಯಾವುದಕ್ಕಾಗಿ ಪ್ರಜ್ಞೆ? ನಾನು ಶಾಲೆ ಕಲ್ತಿದ್ದೀನಿ ಅನ್ನೋ ಕಾರಣಕ್ಕ, ಅಥವಾ ನಾನು ಕುಡುಕನಾದೆ ಅನ್ನೋ ಕಾರಣಕ್ಕ? ಎರಡಕ್ಕೂ ಅಲ್ಲ. ನಾನು ಕುಡಿತಾ ಇರೋದು ನನ್ನ ಮನಃಶಾಂತಿಗಷ್ಟೇ. ನಾನು ಕುಡಿತೀನಿ, ನೀನು ಕುಡಿಯೋದಿಲ್ಲ, ಅದು ನಿನ್ನ ಕರ್ಮ. ಅಣ್ಣ, ನನಗೆ ಕುಡುಕ ಕುಡುಕ ಅಂತ ಹೇಳ್ಸ್ಬೇಡ. ಓ ಅಣ್ಣ ಅತ್ತಿಗೆ ಏನೋ ಏನೋ ಮಾತಾಡ್ತಾ ಇದ್ರಿ ಅನ್ಸತ್ತೆ, ನಾನು ಮತ್ತೆ ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ. ಐ ಆಮ್ ಸಾರಿ ಮದರ್, ಐ ಆಮ್ ಸಾರಿ. ಪ್ರಶಾಂತ, ನೀನ್ ಈ ರೀತಿ ಹಗಲು ರಾತ್ರಿ ನಿದ್ದೆ ಕುಡಿದು ಕುಡಿದು ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ಬಿಟ್ಬಿಡಪ್ಪ ಈ ಕೆಟ್ಟ ಚಟವನ್ನ. ಓಹೋ ಅತ್ತಿಗೆಮ್ಮ, ಈಗ ನಿಮ್ಮ ಸರ್ದೆ ಹೇಳಿ ಹೇಳಿ. ಅವರು ಆವಾಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ, ನೀವು ಪುನಃ ಅದನ್ನೇ ಹೇಳೋದಲ್ವಾ? ಅತ್ತಿಗೆಮ್ಮ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಂದು ದಿನ ಖಂಡಿತ ಉತ್ತರ ಸಿಕ್ಕೇ ಸಿಗತ್ತೆ. ಆದ್ರೆ ಅಲ್ಲಿ ತನಕ ನನ್ನ ಪಾಡಿಗೆ ಬಿಟ್ಬಿಡಿ ಅಷ್ಟೇ. ಯಾರಿಗೆ ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಟೈಮ್ ಆಯ್ತು, ತಾವು ಒಳಗೆ ಹೋಗೋಣ. ಲೆಕ್ಕಪತ್ರ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ಯಾಕಂತಂದ್ರ ಈ ವರ್ಷ ನಿಮಗೆ ಶುಕ್ರ ದಶನೇ ತಾಗಿದೆ ಅಂತ ಕಾಣ್ತದೆ. ಈ ಬುಟ್ಟಿದೆಲ್ಲ ಚಿನ್ನನೆ. ಅಂಬಿಕಾ ಆಯಿಲ್ ಮಿಲ್ಲಿಂದ 2 ಕೋಟಿ ಲಾಭ ಆಗೈತೆ. ಇನ್ನು ಅಂಬಿಕಾ ರೈಸ್ ಮಿಲ್ಲಿಂದ 1.5 ಕೋಟಿ ಲಾಭ ಐತೆ. ಇನ್ನು ಅಂಬಿಕಾ ಶುಗರ್ಸು, ಎಥನಾಯಿಲು ಮತ್ತು ಸಕ್ಕರೆ ಮಾರಾಟದಿಂದ 3 ಕೋಟಿ ಲಾಭ ಆಗಿದೆ. ಇನ್ನು ಅಂಬಿಕಾ ರಿಯಲ್ ಎಸ್ಟೇಟು ಮತ್ತು ಕನ್ಸ್ಟ್ರಕ್ಷನ್, ಅದು ರಿಯಲ್ ಎಸ್ಟೇಟ್ ಬಿಸಿನೆಸ್ 5 ಕೋಟಿ ಲಾಭ ಆಗೈತೆ. ಇನ್ನು ಮತ್ತೊಂದು ಐತೆ ಅಂಬಿಕಾ ಸ್ಟೀಲ್ಸ್ ಅಂತೇಳಿ, ಅದೇನು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿಲ್ಲ ಅಂತೇಳಿ ಮ್ಯಾನೇಜರ್ ಹೇಳ್ತಾ ಇದ್ದ. ನಮ್ಮ CA ಆನಂದ ಸಾಹೇಬ್ರಿಗೆ ತೋರಿಸ್ಕೊಂಡು 2 ದಿನೊಳಗೆ ಬಂದ್ಬಿಡ್ತೀನಿ ಟ್ಯಾಲಿ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಿಲ್ಲಿನ ಎಲ್ಲ ಭಾಗದಲ್ಲಿ ಲಾಭವಾಗಿದೆ ಅಂದ್ರೆ ಬಹಳ ಸಂತೋಷ. ಆದರೆ
ಶಿವನ ಲೆಕ್ಕಾಚಾರ ಎಷ್ಟಿದೆ ಅನ್ನೋದನ್ನ ಮೊದಲು ಅಸಲು ಬಡ್ಡಿ ಕೂಡಿ ತೆಗೆದು. ಗೌಡ್ರ, ಈಗ 15 ದಿವಸ ಮೊದಲೇನೆ ಅವ್ರ ಲೆಕ್ಕನ ಸುದ್ದು ಮಾಡಿ ಇಟ್ಟಿದ್ದೀನಿ. ಬೇಕಾದ್ರೆ ಒಂಚೂರು ನೀವೇ ನೋಡ್ರಿ. ನಾನೇನು ನೋಡಬೇಕಾದದ್ದಿಲ್ಲ, ನಿಮ್ಮ ಮೇಲೆ ಚೆನ್ನಾಗಿ ನಂಬಿಕೆ ಇದೆ. ಆತ ಬಂದ ಕೂಡಲೇ ಸಲೀಸಾಗಿರ್ಲಿಲ್ಲ ಅಂತೇಳಿ ಹೇಳಿದೆ. ಆಯ್ತು. ನಮಸ್ಕಾರ. ದಣಿ ರತ್ನಾಕರ ಬಡವರ ಬಂಧು ದೀನ ದಯಾಳುವಾದ ರುದ್ರೇಗೌಡ್ರಿಗೆ ನನ್ನ ನಮಸ್ಕಾರ. ಈ ಊರಿಗೆ ವರ್ಗವಾಗಿ ಬಂದಾಗ ನೀವು ನನ್ನ ಮನೆಗೆ ಬರಲಿಲ್ಲ. ನಾನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಹೋದಾಗ ನೀವಿದ್ದಿಲ್ಲ. ಈಗಲಾದರೂ ಬಂದ್ರಲ್ಲ, ಕುಳಿತುಕೊಳ್ಳಿ. ಅಂಬಿಕಾ, 2 ಕಪ್ ಕಾಫಿ. ಅವಳು ನನ್ನ ತಂಗಿ ಅಂಬಿಕಾ. ಇವಳು ಇಷ್ಟು ದೊಡ್ಡವಳಾಗಿಲ್ಲ, ಆದ್ರೆ ಅವಳು ಮುಖ ನೋಡಿದ್ರೆ ಯಾಕೋ ಸಪ್ಪೆ ಆದಂತೆ ಕಾಣ್ತಿದೆ. ಮೈಗೆ 2 ದಿವಸದಿಂದ ಹುಷಾರಿಲ್ಲ, ಅದಕ್ಕಾಗಿ ಸ್ವಲ್ಪ ಸಪ್ಪೆಯಾಗಿದ್ದಾಳೆ. ಮತ್ತೆ ನಿಮ್ಮ ನೌಕರಿ? ನನ್ನ ನೌಕರಿ ಏನ್ ಕೇಳ್ತೀರಿ ಮಾವ? ಬೇರೆ ಊರಿಗಿಂತ ಈ ನಿಮ್ಮ ಊರಲ್ಲಿ ಕೊಲೆ, ಸುಲಿಗೆ, ದರೋಡೆ, ಹೆಣ್ಣಿನ ಮೇಲಿನ ಅತ್ಯಾಚಾರದ ಕೇಸ್ಗಳೇ ಹೆಚ್ಚು. ಇನ್ನು ಈ ಪುಂಡಾಟಿಗೆ ಜನರು ಬೇರೆ. ಆದ್ರೆ ನನ್ ನೌಕರಿ ಅಂದ್ಮೇಲೆ ಮಾಡ್ಲೇಬೇಕಲ್ಲ ಮಾಮ. ಮಾಮ, ನನಗೀಗ ಟೈಮ್ ಇಲ್ಲ. ಒಂದು ಅರ್ಜೆಂಟ್ ಅತ್ಯಾಚಾರದ ಕೇಸ್ ಬಂದಿದೆ ಅಂತೆ. ನಾನು ಅದರನ್ನ ವಿಚಾರಣೆಗೆ ಹೋಗ್ಬೇಕು. ನಾನು ಇನ್ನೊಂದು ದಿವಸ ನಿಮ್ಮನ್ನು ಭೇಟಿಯಾಗಿ ನಿಮ್ ಜೊತೆ ಬಹಳಷ್ಟು ಮಾತಾಡೋದಿದೆ. ನಾನು ಹೋಗಿ ಬರ್ತೀನಿ ಮಾಮ. ಆಯ್ತು. ಧರ್ಮರತ್ನಾಕರಾದ ರುದ್ರೇಗೌಡರಿಗೆ ನಮಸ್ಕಾರಗಳು. ಶಿವು, ಕುರ್ಚಿ ಮೇಲೆ ಕುಳಿತುಕೋ. ಬೇಡ ಗೌಡ್ರೆ, ನಾ ಇಲ್ಲೇ ನಿಂತ್ಕೊಂಡಿರ್ತೇನೆ ಗೌಡ್ರೆ. ಅಂಬಿಕಾ, ಇನ್ನೊಂದು ಕಪ್ ಕಾಫಿ. ಕಾಫಿ ತೆಗೆದುಕೋ ಶಿವು. ಬೇಡ ಗೌಡ್ರೆ, ನಾ ಮನೆಯಿಂದ ಬರುವಾಗಲೇ ಕುಡ್ಕೊಂಡು ಬಂದೆ. ನಮ್ಮ ಮನೆಯ ಕಾಫಿ ನಿನಗೆ ರುಚಿಸುವುದಿಲ್ಲವೇ? ಗಂಟ್ಯಪ್ಪ, ನೀವು ತೆಗೆದುಕೊಳ್ಳಿ ಆ ಕಾಫಿಯನ್ನು. गाने गाने पे लिखा है गाने वाले का नाम. ಗಂಟ್ಯಪ್ಪ, ಈಗ ಹೇಳಿ, ಈ ಶಿವನ ಅಸಲು ಬಡ್ಡಿ ನಮಗೆ ಕೊಡಬೇಕಾದ ಸಾಲ ಒಟ್ಟು ಎಷ್ಟಾಗಿದೆ ಅಂತ ಹೇಳಿ. ಗಂಟ್ಯಪ್ಪ, ಶಿವನ ಸ್ವಲ್ಪ ಲಕ್ಷ ಒಟ್ಟು ಕೇಳಬೇಕು. ಯಾಕಂತಂದ್ರೆ ಇದು ಗೌಡ್ರ ಲೆಕ್ಕ ತಿಳಿತಲ್ಲ. ನಮ್ದು ಕೊಡೋದು ತಗೊಳ್ಳೋದು ಐತಿ. ನಾಳೆ ಏನೋ ಹಾಗಾಯ್ತು ಹೀಗಾಯ್ತು ಅಂತಂದ್ರೆ ನಮ್ ಗೌಡ್ರು ಕೇಳಾಕಿಲ್ಲ. ಸ್ವಲ್ಪ ಲಕ್ಷ ಇಟ್ಟು ಕೇಳಪ್ಪ. ಆಯ್ತು ಶೆಟ್ಟಿ, ಹೇಳಿ. ನಿನ್ನ ಮದುವೆಯಲ್ಲಿ ನೀನು ತಗೊಂಡು ಹೋಗಿದ್ದ 10 ಲಕ್ಷದ ಪೈಕಿ ನಿನ್ನ ಸಂಬಳ ಮುರ್ಕೊಂಡು ಈಗ 5 ಲಕ್ಷ ಬಾಕಿ ಆಗೈತಿ. ನಿನ್ನ ತಮ್ಮನ ಶಿಕ್ಷಣಕ್ಕಾಗಿ ನೀನು ಒಯ್ದ 8 ಲಕ್ಷ ಹಾಗೆ ಉಳಿದಿದೆ. ಇನ್ನು ನಿನ್ನ ಮತ್ತೊಬ್ಬ ತಮ್ಮ ನಿನ್ನ ಹೆಸರು ಹೇಳ್ಕೊಂಡು 3 ಲಕ್ಷ ಒಯ್ದಿದ್ದಾನೆ. ಒಟ್ಟು 16 ಲಕ್ಷ ಆಗೈತಿ. 16 ಲಕ್ಷ ರೂಪಾಯಿಯನ್ನು ಇಟ್ಟ ಹೆಜ್ಜೆ ಮೇಲೆ ಕೊಟ್ಟು ಬಿಡು ಶಿವ. ಗೌಡ್ರು, 16 ಲಕ್ಷನ ಹೀಗೆ ತಂದು ಕೊಡು ಅಂತಂದ್ರೆ ನಾವು ಎಲ್ಲಿಂದ ತಂದ್ಕೊಡ್ಲಿ ಗೌಡ್ರು? ನಾನಾದ್ರೂ ನಿಮ್ಮ ಮೇಲಲ್ಲೇ ಕೆಲಸ ಮಾಡೋಕ್ಕಾಗಲ್ಲ.
ನನ್ನ ಸಂಬಳದಲ್ಲಿ ಹೆಚ್ಚು ಹಿಡಿದುಕೊಟ್ಟು ನಿಮ್ಮ ಸಾಲವನ್ನು ತೀರಿಸ್ತೇನೆ. ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಗೌಡ್ರೆ, ದಯವಿಟ್ಟು ಅವಕಾಶ ಕೊಟ್ಟ ಸಾಲವನ್ನು ತೀರಿಸಲಾಗದ ಹೇಳಿ ನಿನ್ನ ತಮ್ಮನಿಂದ ನನಗೆ ಪ್ರತ್ಯುಪಕಾರ ಮಾಡಿಸುವೆಯಾ? ಗೌಡ್ರೆ ಏನ್ ಹೇಳ್ತಾ ಇದ್ದೀರಿ ಗೌಡ್ರೆ? ನನ್ನ ತಮ್ಮನಿಂದ ನಿಮ್ಗೆ ಅವಮಾನ ಮಾಡಿಸೋದೆ? ಅನ್ನ ಹಾಕೋ ದನಿಗಳು ನೀವು. ನಿಮ್ಮ ಮೇಲೆ ಅಂದಾದರೂ ನಾನು ಪ್ರತಿಕಾರ ಮಾಡುದುಂಟೆ? ಇಲ್ಲ ಗೌಡ್ರೆ, ಇಲ್ಲ. ನನ್ನ ತಮ್ಮನಿಂದ ಏನ್ ತಪ್ಪಾಗಿದೆ ಅಂತ ಹೇಳಿ ಗೌಡ್ರೆ. ಊರಿಗೆ ಬಂದಾಗ ನಿರ್ಗತಿಕರು ಅಂತ ಹೇಳಿ ತುತ್ತು ಅನ್ನಕ್ಕೆ ಗತಿ ಮಾಡಿಕೊಟ್ಟೆ ನಿಮಗೆ. ಅದಕ್ಕಾಗಿ ನಿನ್ನ ತಮ್ಮನಿಂದ ನನಗೆ ಪ್ರತ್ಯುಪಕಾರ ಮಾಡಲು ಹೊರಟಿರುವೆಯಾ? ಇಲ್ಲ ಗೌಡ್ರೆ, ನನ್ನ ತಮ್ಮ ಅಂತವನಲ್ಲ. ಆತನಿಂದ ರೀತಿ ಆಗೋಕೆ ಸಾಧ್ಯವಿಲ್ಲ. ಆದ್ರೂ ನನ್ನ ತಮ್ಮ ಏನ ತಪ್ಪು ಮಾಡಿದ ಅಂತ ನೀವು ನನಗೆ ಬಿಡಿಸಿ ಹೇಳಿದ್ರೆ ಅವನ ಎದೆಯನ್ನಾದ್ರೂ ಸೀಳಿ ಬುದ್ಧಿ ಕಳಿಸ್ತೇನೆ ಗೌಡ್ರೆ. ನಿನ್ನ ತಮ್ಮ ಅಂದ್ರೆ ಪಾಳೆಗಾರ ಅಂತ ತಿಳ್ಕೊಂಡಿದ್ದೀಯ. ನಾವು ಬಡವರ ಜಮೀನನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ನಿನ್ನ ತಮ್ಮ ಎಲ್ಲರನ್ನು ಕೂರಿಸಿ ಚಳುವಳಿ ಮಾಡಲಿಕ್ಕೆ ಹೊರಟ. ಕೇಳಲಿಕ್ಕೆ ಈ ಶೆಟ್ಟರು ಹೋದರೆ ಅವರ ಮೇಲೆ ಬೇರೆ ಕೈ ಮಾಡಲು ಹೋಗಿದ್ದನಂತೆ. ಎಷ್ಟಿದ್ದಿತ್ತು ನಿನ್ನ ತಮ್ಮನ ಶೆಟ್ರ ಗೌಡ್ ಹೇಳೋ ಮಾತು ಹೌದು ಹೌದು. ನಿನ್ನ ತಮ್ಮ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಒಳ್ಳೆ ಧರ್ಮರಾಯ ಇದ್ದಂಗೆ ಯಾಕೆ ಬೇಕು ಇಲ್ಲದದು ಉಸಾಬರಿ ಅಂತ ಹೇಳಿದ್ರೆ ಸಿಟ್ಟು ನಿನ್ನೆ ಬಂದು ನಾನು ಕೈಯನ್ನೇ ತಿರುಪಿ ನೋವು ಮಾಡಿಬಿಟ್ಟಿದ್ದಾನೆ. ಇದನ್ನು ಸರಿ ಮಾಡಕ್ಕೆ 3 ಐಡೆಕ್ಸ್ ಬಾಟ್ಲಿ ಅಲ್ಲದೆ ನಮ್ಮ ಗೌಡ್ರಿಗೆ ಏನೇನು ಮಾಡಬಾರ್ದು ಮಾತನ್ನ ಆಡ್ಬಾರ್ದು. ಕಚಡ ನನ್ನ ಮಗ ಹೊಲಕ ಅಲ್ರೇ ನಾವು ಹೇಳೋಣ ಅಂತೇಳಿ ನಿಮಗೆ ಹೇಳಾಕತ್ತೀನಿ ಅಷ್ಟೇ. ನೋಡಪ್ಪ, ಅವನು ಗೌಡ್ರ ಜೊತೆ ಕೂಡಿ ಬಡವರ ರಕ್ತ ಹೀರ್ತೀರಿ ಅಂತ ಹೇಳಿ ಜಾಡಿಸಿ ಒತ್ತಿ ನನಗೆ ಉಸಿರು ಮೇಲಿನ ಉಸಿರು ಮೇಲೆ ಕೆಳಗಿನ ಉಸಿರು ಕೆಳಗ ಆಗತ್ತೈತಿ. ಮೊದಲೇ ನಮ್ಗೆ ಉಸಿರಾಟದ ಸಮಸ್ಯೆ ಬೇರೆ. ಗೌಡ್ರೆ, ನನ್ನ ತಮ್ಮ ಏನೋ ತಿಳಿಲಾರ್ದೆ ತಪ್ಪು ಮಾಡಿರ್ಬೇಕು ಅಂದ್ರೆ ಮನೆಗೆ ಹೋಗಿ ಅವನಿಗೆ ಒಂದು ಬುದ್ಧಿ ಕಳಿಸ್ತೀನಿ ಗೌಡ್ರೆ. ದಯವಿಟ್ಟು ನಿಮ್ಮ ಸಾಲ ತೀರ್ಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನನ್ನ ಬರೋ ಸಂಬಳದಲ್ಲಿ ಹೆಚ್ಚೆಚ್ಚಿಗೆ ಹಿಡಿದುಕೊಟ್ಟು ನಿಮ್ಮ ಸಾಲವನ್ನು ತೀರಿಸ್ತೀನಿ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಶಿವು, ನಿನ್ನ ತಮ್ಮನಿಗೆ ಒದ್ದು ಬುದ್ಧಿ ಹೇಳು. ಹಾಗೆಯೇ ಕೊಡಬೇಕಾದ ಸಾಲವನ್ನು ಸೂಕ್ತ ಸಮಯದಲ್ಲಿ ತಂದುಕೊಡು. ತಿಳಿಯಿತೆ? ಆಯ್ತು ಕೊಡ್ರಿ, ನಾನೇನು ಬರ್ತೀನಿ ಕೊಡ್ರಿ. ಪ್ರದೀಪ, ಈ ರುದ್ರೇಗೌಡನಿಗೆ ಕಾಲನ್ನು ತೋರಿಸುವೆಯಾ? ನಿನ್ನನ್ನು ಆಗಲೇ ಮುಗಿಸಿ ಇನ್ನೂ ಸ್ವಲ್ಪ ದಿನ ಕೈ ರುಚಿ ನೋಡಲಿ ಅಂತ ನಾನು ಬಿಟ್ಟಿದ್ದೆ. ನಿನಗೆ ಶಕ್ತಿ ಇದೆ ಅಂತ ನೀನು ಹಾರಾಡಿದರೆ ಬೆಂಕಿಯ ಮುಂದೆ ಪತಂಗ ಹೇಗೆ ಸುಟ್ಟು ಹೋಗೋದು ಹಾಗೆ ಸುಟ್ಟು ಹೋಗುವೆ. ತಿಳಿಬೇನದನ್ರಿ ಅಂತೀನಿ. ಆ ರುದ್ರೇಗೌಡನ ಜೊತೆ ಸೇರಿ ಏನ್ ಬೇಕಾದ ಕಾರಸ್ಥಾನ ಮಾಡಕತ್ತನ್ರಿ. ಅಲ್ಲ, ಮನ್ಯಾಗ ಒಬ್ಬಕ್ಕೆ ಮಗಳದೇಳಿ ಆಕೆಗೆ ಒಳ್ಳೆ ವರ ಹುಡುಕಿ ಮದುವೆ ಮಾಡ್ಬೇಕು ಅಂತ ತಟಗಾರ ಅವನಿಗೆ. ಇಲ್ಲ ಇಲ್ಲ, ಚಲೋ ಮದುವೆ ಮಾಡಿದಂದ್ರೆ ನಾನು ಬೊಬ್ಬರುವಾನ್ ಅಂತ ಮಗನ ಹಾಡೋದು ಅವನ ಕೈಯಾಗ ಕೊಡ್ತೀನಿ, ಆಡಿಸ್ಕೊ. कमावले जायला उतीरे जायला कमावले जायला उतीरे जायला बोलते चावला
ರೂಪಾಯಿ ಇಸ್ಕೊಂಡು ಹೋಗಿದ್ದೆಲ್ಲ ತಂತಿ ಮಾಡ್ಕೊಂಡ್ಬಂದೆ. ಅದ ಅಯ್ಯೋ ಮಾಮ ನಿನ್ನೆ ನಿನ್ ಕಡೆ ರೊಕ್ಕ ಇಸ್ಕೊಂಡು ನಾ ಸೀದಾ ಮನಿಗೆ ಹೋದೆ. ಮನಿಗೆ ಹೋಗಿ ಚೀಲ ಹುಡ್ಕಾಡಕತ್ತಿದ್ದೆ ಅಷ್ಟ ನಮ್ಮಪ್ಪ ಏನ್ ಬೇಕು ಎಲ್ಲ ಮನೆ ತಂದಿಟ್ಬಿಟ್ಟಿದ್ದ. ಕೊಟ್ಟ ರೊಕ್ಕದಾಗ ಸದ್ಯ ಅಂತೂ ಮಾಡ್ಕೊಂಬಂದಿಲ್ಲ. ಮತ್ತೇನ್ ತಗೊಂಡಿಯಾ? ಮತ್ತ ಇಲ್ಲ ನೋಡಿದ್ದಿ ಕಾಲ ಚೈನ ತಗೊಂಡಿನಿ. ಗಮ್ 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 ತಾಳಕ್ಕೆ ತಗೋ 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 ತಗೋ. ಬಾಳ ಬದಮಾಸ ನೀನು ಬಾಳ ಲುಚ್ಚಾನ ನೀನು ನಿನ್ನ ಕೈಲಾನು ಗೊಂಬೆ ನಾನಲ್ಲ ನಾನಲ್ಲ ಗೊಂಬೆ ನಾನಲ್ಲ ಹೇಳೋಬಳನಿ 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 ನಾನಲ್ಲ ಗೊಂಬೆ ನಾನಲ್ಲ. ಬಾಳ ಬದ್ಮಾಯಿ ಕಡೆಯಿಂದ ಎಲ್ಲ ತಗೊಂಡು ಎಲ್ಲ ಕೈ ಖಾಲಿ ಆಗಿ ಏ ನೋಡ ಈಗಂತೂ ಚೈನಾ ತಗೊಂಡಿನಿ. ಮುಂದೆ ನನ್ನ ಮದುವೆ ಆಗಿದ ಮೇಲೆ ನೀ ಎಲ್ಲ ಕೊಡಿಸ್ತಿಲ್ಲ. ನಮ್ದು ಇನ್ನು ಏನೂ ಆಗೇ ಇಲ್ಲ. ಅದಕ್ಕೆ ಹೇಳಕತ್ತೀನಿ ಎಲ್ಲ ಕೊಟ್ಟ ಹುಚ್ಚಿ ಪ್ಯಾಲಿ ಆಗಿ ಯಾವ್ದಾರು ಗಿಡ ನೋಡ್ಕೋಬೇಕಾಗತ್ತೆ. ಏ ಅಲ್ಲಿ ಯಾಕೆ ನೋಡ್ಕೋಕೇನಿ? ಅಲ್ಲ ಕಾವೇರಿ, ನಾ ನಿನ್ಗ ಎದಕ್ ಕಡಿಮೆ ಮಾಡಿ ಹೇಳ. ಮೊನ್ನೆ 2 ಲಂಗ ಬೇಡ್ದೆ ತಂದ್ಕೊಟ್ಟೇನಿ. 2 ಸೀರೆ ಬೇಡ್ದೆ ತಂದ್ಕೊಟ್ಟೇನಿ. ಇನ್ನ 2 ಬ್ಲೌಸ್ ಅದಕ್ಕೆ 2 ಜೋಡಿ ಬನಿಯನ್ ತಿಳಿದು ತಂದ್ಕೊಟ್ಟಿಲ್ಲ. ಯಾಕಂತ ಕೇಳ, ನೀನು ಸೈಜ್ ಗೊತ್ತಾಗಿಲ್ಲ ನಂಗೆ, ಅದಕ್ಕೆ ತರಲಿಲ್ಲ. ಆದ್ರೂ ನೋಡಿದ್ರೆ ಖಾಲಿ ಕೈಯಾಗ ಬಂದಿಲ್ಲ ನೋಡ. ಇವ ಇಲ್ಲಿ ನೋಡೋಣ ಹೆಂಗೈತಿ ತೋರ್ಸು. ನೀನ್ ಕೊಡ್ಬೇಕಂತ ತೊಂದ್ರೆ ನೀನ್ ಕೊಡದೇ ಇರ್ತೀನಿ ಏನು ಸಾಕ ನೋವಾಕೈತಿ. ನಡುಕ ಗಂಟೈತಿ ಅದಕ್ಕೆ ಹೋಗೋದು ಇವತ್ತು ನೋಡ ಇದ್ರಾಗ ಇನ್ನೊಬ್ರು ಹೋಗ್ತಾರ. ಅದು ಹೇಳಿದ್ನಲ್ಲ ನೀನ್ ಸೈಜ್ ಗೊತ್ತಾಗಿಲ್ಲ ಅಂತೇಳಿ. ಆಗ್ಬಿಡ ದೊಡ್ಡ ಸಣ್ಣ ಆಗುದ ಅಲ್ಲ ಇರೋದಕ್ಕ ಉಂಗ್ರ ಅಂತೂ ಬಾರಿ ಐತಿ. ಆಮೇಲೆ ಸಣ್ಣ ಮಾಡ್ತೀರಾ. ಮದುವೆ ಮುಹೂರ್ತ ಕೇಳತ್ತಿರದಿಲ್ಲ ನೋಡ. ಈ ತಿಂಗಳದ ಒಟ್ಟ ಯಾವ ಮುಹೂರ್ತ ಇಲ್ಲ. ಮೂರ್ತಿಲ್ಲ ಯಾವ ಬಟ್ಟೆ ಆ ಭಟ್ರು ಸರಿ ಇಲ್ಲ ಅವ್ರ. ಮುಂದಿನ ತಿಂಗಳ 32 33 ಆಯ್ತು ಅಂತ. ಒಂದು ಐಡಿಯಾ ಏನು ಇಲ್ಲಿ ಮ್ಯಾಲ ನೋಡಿಲ್ಲ ಚಪ್ರ ಹಾಕಿದ್ದೈತಲ್ಲ, ವಾದ್ಯದವ್ರು ಬಂದಾರ, ಊಟ ಅಂತೂ ಹಾಕ್ಸಿವಿ, ಲೈಟ್ ಎಲ್ಲ ಅರೇಂಜ್ಮೆಂಟ್ ಐತೆ, ಪೆಂಡಲ್ ಹಾಕಿದೈತೆ. ಇಲ್ಲ ನನ್ನ ಮದ್ವಿ ಒಟ್ಟು ಯಾರ್ದ ಖರ್ಚಿನಾಗ ಯಾರ್ದ ಮಾಡ್ಕೊಂಡು ಎದ್ದು ಬಿಡ. ಬಂದ್ರೆ ನಮ್ಮ ಅಣ್ಣ ನಂದಪ್ಪ ಬಂದಿದ್ನಂದ್ರೆ ಅದಕ್ಕೆ ಬೇರೆ ಪೇಮೆಂಟ್ ಕೊಡ್ಬೇಕಾಗ್ತದೆ ಮಾರ್ಯಾರೆ. ನೀವು ನಾವೆಲ್ಲ ಲೈಟ್ ಹಾಕಿವಿ ಪುಕ್ಷಟ್ ಅದ ಮದ್ವಿ ಖರ್ಚು ಉಳಿದೈತೆ. ಮದ್ವಿ ಖರ್ಚು ನೀವು ಉಳಿದಿದೆ ಅಂತ ಅವ್ನು ಬಿಡಂಗಿಲ್ಲ, ಜಕ್ಕೊಂಡ ಹೋಗ್ಕನವ. ನಾ ಹೇಳ್ತೀನಿ ಬಿಡು. ಹಂಗ ಇದ ಖುಷಿಯಾಗ ಒಂದು ಹೋಗುದು ಬಿಡೋಣ. Sa sa ga, baby,
ಶಿವಮೂರ್ತಿ ಪಾತ್ರಧಾರಿಯವರಿಗೆ ವಿಶ್ವೇಶ್ವರ ಗೌಡ ತೇರ್ಸೆ ಅವರು ಬಹುಮಾನವನ್ನು ಕೊಟ್ಟಿದ್ದಾರೆ ಹಾಗೂ ಪಾತ್ರಧಾರಿಗಳು ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ತಾಯಿ ಜಗನ್ಮಾತೆ, ನನ್ನ ಮೈದಿನ ಪ್ರಶಾಂತಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಈ ನಮ್ಮ ಸಂಸಾರವನ್ನ ಸದಾ ನಗು ನಗುತ್ತಾ ಇಡುವಂತೆ ಮಾಡುತ್ತಾನೆ. ಇನ್ನು ಮುಗಿಯಲಿಲ್ಲವೇ ಆ ನಿನ್ನ ದಿವ್ಯ ಪೂಜೆ? ಬೆಳಗೆದ್ದು ನೀನು ತಣ್ಣೀರ ಸ್ನಾನ ಮಾಡಿ ಆ ದೇವಿಯನ್ನು ಎಷ್ಟು ಪೂಜಿಸಿದರೂ ಏನು ಪ್ರಯೋಜನ ಇಲ್ಲ ಪಾರ್ವತಿ, ಏನು ಪ್ರಯೋಜನ ಇಲ್ಲ. ಯಾಕ್ರಿ ತಿಳಿದವರಾದ ನೀವೇ ರೀತಿ ಮಾತಾಡ್ತಾ ಇದ್ದೀರಿ? ಆ ತಾಯಿಯ ಪೂಜೆ ಮಾಡಿದ್ದೆ ಆದ್ರೆ, ಅವಳಲ್ಲಿ ನಂಬಿಕೆ ಇಟ್ಟಿದ್ದೆ ಆದ್ರೆ ನಮಗೆ ಒಳ್ಳೆ ಫಲ ತಕ್ಕ ಫಲ ದೊರೆತೆ. ಯಾಕೆ ಯೋಚನೆ ಮಾಡ್ತಿದ್ದೀರಿ? ಪಾರ್ವತಿ, ನೀನೇ ಹೇಳು. ನಮ್ಮ ಮದುವೆ ಆದಾಗಿನಿಂದ ನೀನು ಆ ತಾಯಿಯನ್ನ ಪೂಜೆಯನ್ನ ಭಕ್ತಿಯಿಂದ ಮಾಡ್ತಾ ಬಂದಿದ್ದೀಯಲ್ಲ, ಆ ತಾಯಿ ನಮಗೆ ಒಂದಾದರೂ ಪ್ರತಿಫಲವನ್ನು ಕೊಟ್ಲೆ? ಹೇಳು, ಒಂದಾದರೂ ಒಳ್ಳೆ ಪ್ರತಿಫಲವನ್ನು ಕೊಟ್ಲೆ? ನನ್ನ ತಮ್ಮ ಓದಿ ವಿದ್ಯಾವಂತನಾದ, ಆದರೆ ಕೆಲಸವಿಲ್ಲದೆ ಎಂದು ಕುಡಿದು ಊರು ಸುತ್ತಾ ಇದ್ದಾನಲ್ಲೇ, ಅವನಿಗೆ ಒಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಒಂದು ಕೆಲಸವನ್ನು ದಯಪಾಡಿಸಿದಳೆ ಆ ನಿನ್ನ ತಾಯಿ. ಮತ್ತೊಬ್ಬ ತಮ್ಮ ಇಂದು ಗೌರ ಬಳಿಯಲ್ಲಿ ಹೋಗಿ ನನ್ನ ಮರ್ಯಾದೆಯನ್ನು ಕಳೆದು ಬಂದಿದ್ದಾನಲ್ಲ, ಅವನಿಗಾದ್ರೂ ಒಳ್ಳೆ ಬುದ್ಧಿಯನ್ನು ಕೊಟ್ಟಳೆ ಆ ನಿನ್ನ ತಾಯಿ. ಯಾಕ್ರಿ ಯಾಕೆ ಆ ತಾಯಿ ಮೇಲೆ ಇಷ್ಟೊಂದು ಕಠೋರವಾಗಿ ನೋಡುತ್ತಿದ್ದೀರಿ? ಇವತ್ತು ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಿ? ಏನಾಗಿದೆ ನನಗೆ? ಮಾತನಾಡದೆ ಏನು ಮಾಡ್ಲಿ ಪಾರ್ವತಿ, ಮಾತನಾಡದೆ ಏನ್ ಮಾಡ್ಲಿ? ಇವತ್ತು ಗೌಡ್ರ ಬಳಿಗೆ ಹೋದಾಗ ನಾನು ಮಾಡಿದ ಸಾಲ 16 ಲಕ್ಷ ಬಾಕಿ ಇದೆ, ಅದನ್ನು ಈಗಲೇ ತೀರ್ಸು ಅಂತ ಹೇಳಿದ್ರು. ದಿಟ್ಟ ಪೆಟ್ಟಿನಲ್ಲಿ ತೀರಿಸುವಂತ ಸಾಲ ಹೇಳಿದ್ರೆ ನಾನು ಎಲ್ಲಿಂದ ತೀರಿಸಿದೆ? ಅಷ್ಟು ಅಲ್ಲದೆ ನನ್ನ ತಮ್ಮ ಪ್ರದೀಪನ ಬಗ್ಗೆ ಎಚ್ಚರಿಕೆ ಕೊಟ್ಟು ಹೇಳಿ ಕಳಿಸಿದ್ರು. ಮೊದಲೇ ಕನಿಕರವಿಲ್ಲದ ಧನಿಕರವರು, ಅವರ ಎದುರಾಗಿ ನಾವು ಬದುಕೋದಕ್ಕೆ ಸಾಧ್ಯವೇನೆ? ಹೋಗ್ಲಿ ಬಿಡ್ರಿ, ಅಣ್ಣ ತಮ್ಮಂದ್ರ ಪ್ರೀತಿಯನ್ನು ನೋಡಿ ಸಹಿಸಕ್ಕಾಗದೆ ಗೌಡ್ರ ಹತ್ರ ಯಾವುದನ್ನೇ ಹೇಳಿರ್ಬೋದು. ಅದಕ್ಕಾಗಿ ರೀತಿ ಮನಸ್ಸನ್ನು ಮಾಡ್ಕೊಳ್ತೀರಿ? ಹೊತ್ತಾಯ್ತು, ಬನ್ನಿ ಊಟ ಮಾಡುವಿರಂತೆ. ಬೇಡ, ಹುಟ್ಟಿನಾಗಿನಿಂದ ಇಲ್ಲಿವರೆಗೂ ಒಬ್ಬರಿಂದ ಬೆರಳನ್ನು ತೋರಿಸಿಕೊಳ್ಳೋದು ನಾನಿಂದು. ನನ್ನ ತಮ್ಮನಿಂದ ಅನ್ನ ಹಾಕಿದ ದಣಿಗಳಿಂದ ಸಾಕಷ್ಟು ಮಾತನಾಗಿ ಬರ್ಬೇಕಾಯ್ತು. ಊಟನೇ ಬೇಡ. ಮಕ್ಕಳು ಚೆನ್ನಾಗಿರ್ಲಿ ಎಂಬುದು ಹೆತ್ತವರ ಆಸೆ ಇರುತ್ತೀರಿ, ಅಲ್ಲಿ ಸ್ವಾರ್ಥತೆ ಇರೋದಿಲ್ಲ. ಮನೆ ಊಟ ಮಾಡೋರಂತೆ. ಪ್ರದೀಪ, ಮನೆಯೊಳಗೆ ಒಂದು ಹೆಜ್ಜೆ ಇಟ್ಟಂತಾದ್ರೆ ನನ್ನ ಒಡ ಹಾಕಿದೆ ನಿನಗೆ. ಅಣ್ಣ ಎಂಬ ವಾತ್ಸಲ್ಯ ನಿನಗೆ ಇದ್ದದೇ ಆಗಿದ್ರೆ ಈ ರೀತಿ ನೀನು ಗೂಳಿ ಅಂತ ವರ್ತನೆ ಮಾಡ್ತಾ ಇರ್ಲಿಲ್ಲ. ಈ ರೀತಿ ಗೂಳಿ ಅಂತ ವರ್ತನೆ ಮಾಡ್ತಾ ಇರ್ಲಿಲ್ಲ. ಅದೆಷ್ಟು ದಿನದ ಕಾಯ್ತಾ ಇದ್ಯೋ ಈ ನನ್ನ ಅಣ್ಣನ ಮರ್ಯಾದೆ ತೆಗಿಬೇಕು ಅಂತ. ಅಣ್ಣ, ನಾನು ಏನ್ ಮಾತು ಮಾಡಿದ್ದೀನಿ ಅಂತ ಮುಚ್ಚಿಡದೆ ಬಿಚ್ಚಿ ಹೇಳಣ್ಣ. ಗೌಡಮ್ಮ ಹೇಳಿದ ಮಾತು ಸತ್ಯವೆಂತು? ನಿನ್ನ ತಾಯಿ ಅಂತಿರುವ ಅತ್ತಿಯ ಪಾದ ಮುಟ್ಟಿ ಆಣೆ ಮಾಡಿ ಹೇಳು. ಅಣ್ಣ, ಆ ಗೌಡ್ರು ಮಾಡುವ ಒಂದೊಂದು ಹೀನ